स्वज्ञानकार्यत्वतः यस्मात् देवमिदं शरीर करण प्राण अहमाद्य अपि असत् तस्मात् तत्त्वमसि प्रशान्तम् अमलं ब्रह्मद्वयं यत्परम्. ಯಾರಾದ್ರೂ ಸ್ಟಾರ್ಟ್ ಮಾಡುವ? ರಾಜೇಶ್ವರಿ ಮ್ಯಾಮ್. ನಿದ್ರಾ ಕಲ್ಪಿತ ದೇಶ ಕಾಲ ವಿಷಯ ನಾತ್ರಾದಿ ಸರ್ವಂ ಯಥ ಅಂದ್ರೆ ಯಥಾ ಮಿಥ್ಯ. ನಿದ್ರೆಯಿಂದ ಎಚ್ಚತ್ ಮೇಲೆ ನಾವು ಕನಸಲ್ಲಿ ಏನೇನ್ ನೋಡಿರ್ತೀವೋ ಅದೆಲ್ಲ ಕನ್ಸಲ್ಲಿದ್ದಾಗ ಆ ಪ್ರಪಂಚನೇ ನಮ್ ಪ್ರಪಂಚ ಆಗೋಗಿರುತ್ತೆ. ಎಲ್ಲ ನಾವು ಅಲ್ಲೇ ಇದೀವಿ, ಫಾರಿನ್ ಇದರಲ್ಲೇ ಇದೀವಿ, ಗುರುಜಿ ಹೇಳ್ತಾರಲ್ಲ ಪ್ಯಾರಿಸ್ ಅಲ್ಲೇ ಇದೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಎಚ್ಚರ ಆದ್ಮೇಲೆ ಅದೆಲ್ಲ ಏನನ್ಸುತ್ತೆ ನಮ್ಗೆ, ಆ ದೃಶ್ಯ ಎಲ್ಲ ಅದು ಮಿಥ್ಯ ಅಂತ ಗೊತ್ತಾಗತ್ತೆ ನಮ್ಗೆ. ಯಾವಾಗ ನಮ್ಮ ಕನಸು ಎಚ್ಚರ ಆದ ತಕ್ಷಣ ಕನಸು ಕೊನೆ ಆಗುತ್ತೆ, ಅವಾಗ ಅದು ಮಿಥ್ಯ ಅಂತ ಗೊತ್ತಾಗುತ್ತೆ. 1 ನಿಮಿಷ ಅಮ್ಮ, ಯಾರೋ ಬಂದ್ರು ನೋಡ್ಕೊಂಬರ್ತೀನಿ. ಸರಿ ಮ್ಯಾಮ್. ಸರಿ. 1 ನಿಮಿಷ. ನಿದ್ರೆಯಿಂದ ಎಚ್ಚೆತ್ ಮೇಲೆ ನಾವು ಕನಸಿನಲ್ಲಿ ಕಂಡ ದೇಶ ಕಾಲ ವಿಷಯ ಎಲ್ಲ ನಮ್ಗೆ ಮಿಥ್ಯ ಅಂತ ಅರಿವಾಗತ್ತೆ. ನಮಗೆ ಆ ಕನಸಿನಲ್ಲಿ ಅದೇ ಸತ್ಯ ಅಂತ ತಿಳಿದಿರ್ತೀವಿ. ಹಾಗೆ ನಮ್ಗೆ ಕನಸಲ್ಲಿದ್ದಾಗ ಎಚ್ಚರದ್ದೆಲ್ಲ ನಾವು ಮಿಥ್ಯ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಅಂದ್ರೆ ಕನಸಲ್ಲಿದ್ದಾಗ ನಮ್ಗೆ ಆ ಪ್ರಪಂಚನೇ ನಿಜ ಅನ್ಸುತ್ತೆ, ಎಚ್ಚರ ಆದಾಗ ಈ ಪ್ರಪಂಚನೇ ನಿಜ, ಅದು ಮಿಥ್ಯ ಅನ್ಸುತ್ತೆ. ಅದ್ರಲ್ಲಿದ್ದಾಗ ಇದು ಮಿಥ್ಯ ಅನ್ಸುತ್ತೆ. ಗಾಢ ನಿದ್ರೆಗೆ ಹೋದಾಗ ಎರಡೂ ಮಿಥ್ಯ, ಅದೇ ಸತ್ಯ ಅಂತ ತಿಳ್ಕೊಂಡಿರ್ತೀವಿ. ಅದ್ರಿಂದ ಯಾಕೆಂದ್ರೆ ನಮ್ಗೆ ಆತ್ಮನ ಸ್ಪಷ್ಟವಾದ ಅನುಭವ ಇಲ್ಲ. ಆದ್ರಿಂದ ನಾವೇನ್ ಮಾಡ್ತೀವಿ, ಈ ಜಾಗೃತ ಇದೆ ಸತ್ಯ ಅಂತ ತಿಳ್ಕೊಂಬಿಟ್ಟಿರ್ತೀವಿ ನಾವು. ಅದನ್ನೇ ನಮ್ಗೆ ಕರೆಕ್ಟ್ ಆಗಿ ಸರಿಯಾಗಿ ನಮ್ಗೆ ಅದು ಇದು ಮಿಥ್ಯ ಅದು ಮಿಥ್ಯ ಅಂತ ಗೊತ್ತಾಗ್ಬೇಕು. ಅದು ಗೊತ್ತಾಗಕ್ಕೆ ಏನಾಗ್ಬೇಕು, ನಮ್ಗೆ ನಾವು ಪಾರಮಾರ್ಥಿಕ ಜ್ಞಾನ ಬರ್ಬೇಕು. ಅದು ಇಲ್ದೆ ನಮ್ಗೆ ಅಲ್ಲಿವರೆಗೂ ಈ ಜಾಗೃತ ಪ್ರಪಂಚನೇ ಸತ್ಯ ಅಂತ ತಿಳ್ಕೊಂಡಿರ್ತೀವಿ. ಹೇಗೆ ಕನಸು ತಡಿಯಮ್ಮ, ತಿರ್ಗಾ ಯಾರೋ ಬಂದ್ರು. ಎದುರು ಮನೆ ಹುಡುಗ ಟೀ ಕೊಡಕ್ ಬರ್ತಾನೆ. ನಾವು ಎಚ್ಚರದಲ್ಲಿದ್ದಾಗ ಕನಸಿನ ಸುಳ್ಳು ಅಂತೀವಿ, ಕನಸಲ್ಲಿದ್ದಾಗ ಎಚ್ಚರ ಸುಳ್ಳು ಅಂತೀವಿ. ಗಾಢ ನಿದ್ರೆಗೆ ಹೋದಾಗ ಎರಡೂ ಸತ್ಯ ಅಲ್ಲ, ಎರಡೂ ಮಿಥ್ಯ ಅಂತ ಗೊತ್ತಾಗತ್ತೆ. ಹೇಗೆಂದ್ರೆ ಈಗ ಆಕಾಶದಲ್ಲಿ ಮೋಡಗಳಲ್ಲಿ ಹೇಗೆ ನೋಡ್ತಾ ಇದ್ದಾಗ ನಮ್ಗೆ ಅನ್ಸುತ್ತೆ, ನಾವು ಮನ್ಸಲ್ಲಿ ಏನ್ ಅನ್ಕೋತೀವೋ ಅದೆಲ್ಲ ಮೋಡದಲ್ಲಿ ಕಾಣ್ತಾ ಇರುತ್ತೆ. ಮೋಡ ಚಲಿಸ್ತಾ ಇದ್ದಾಗ ಓಹೋ ಅದು ಸಿಂಹದಾಗ ಕಾಣುತ್ತೆ, ಹುಲಿ ಹಾಗೆ ಕಾಣುತ್ತೆ. ನಮ್ಮ ಮನ್ಸಲ್ಲಿ ಏನಿರುತ್ತೋ ಅದು ಅಲ್ಲಿ ಕಾಣ್ತಾ ಇರುತ್ತೆ. ಹಾಗೆ ಈ ಪ್ರಪಂಚ ಎಲ್ಲ ಎಲ್ಲಿದೆ, ಎಲ್ಲ ನಮ್ಮ ಮನ್ಸಲ್ಲಿರೋದೇ ಗೋಚರ ಆಗದ್ ನಮ್ಗೆ. ಬೇರೆ ಯಾವುದು ಇಲ್ಲ, ಯಾವ ಪ್ರಪಂಚನೂ ಇಲ್ಲ, ಯಾವ ಜಗತ್ತೂ ಇಲ್ಲ, ಎಲ್ಲ ನಮ್ಮ ತಲೆಲೇ ಕೂತಿದೆ ಅದೆಲ್ಲ. ಅದನ್ನ ನಾವು ಸತ್ಯ ಅಂತ ನಂಬ್ಕೊಂಡು ವ್ಯಾವಹಾರಿಕವಾಗಿ ಅದು ಸತ್ಯ, ಆದ್ರೆ ಅದು ಪಾರಮಾರ್ಥಿಕವಾಗಿ ಅದು ಸತ್ಯ ಅಲ್ಲ, ಅದು ಮಿಥ್ಯ ಅನ್ನೋದನ್ನ ಹೇಳ್ತಾರೆ. ಎಲ್ಲ ಯಾವುದಕ್ಕೆ ದೇಶ ಕಾಲ ಇರುತ್ತೋ ಅದ್ಯಾವುದು ಸತ್ಯ ಅಲ್ಲ. ಯಾತ್ರಲ್ಲಿ ದೇಶ ಕಾಲ ಪರಿಮಿತಿ ಇರುತ್ತೋ ಅದ್ಯಾವುದು ಸತ್ಯ ಅಲ್ಲ.
ಅಪರಿಮಿತವಾದ್ದು ಯಾವ್ದಿದೆಯೋ ಅದು ಮಾತ್ರ ಸತ್ಯ, ಬಾಕಿದೆಲ್ಲ ಮಿಥ್ಯೆ. ಯಾಕೆಂದ್ರೆ ಎಲ್ಲ ಬದಲಾವಣೆ ಆಗ್ತಾನೆ ಇರುತ್ತಲ್ಲ. ಈ ಚಕ್ರ, ದೇಹ ಹುಟ್ಟುತ್ತೆ, ಬೆಳೆಯುತ್ತೆ, ಅದು ಮುದುಕಾಗುತ್ತೆ, ಹೋಗುತ್ತೆ. ಹಾಗೆ ಈ ಋತುಗಳು ಬರ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಋತುಗಳಲ್ಲಿ ಪ್ರತಿಯೊಂದು ಜಗತ್ತಿನಲ್ಲಿ ಏನೇನು ವಸ್ತುಗಳು ಹುಟ್ಟುತ್ತೋ ಆ ವಸ್ತುಗಳಿಗೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದರಿಂದ ಎಲ್ಲ ಮಿಥ್ಯ, ಯಾವುದು ಸತ್ಯ ಅಲ್ಲ ಅನ್ನೋದು ನಮಗೆ ಅಜ್ಞಾನ ಕಾರ್ಯತ್ವತಃ ನಾವು ಅಜ್ಞಾನದಿಂದ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಬಿಟ್ಟಿದೀವಿ. ಆದ್ರೆ ಇದು ಯಾವುದು ಸತ್ಯ ಅಲ್ಲ, ಇದು ಎಲ್ಲ ಮಿಥ್ಯ. ಆತ್ಮ ಪರಮಾತ್ಮ ಒಬ್ನೇ. ಈ ಆತ್ಮ ಬೇರೆ ಅಲ್ಲ, ಪರಬ್ರಹ್ಮ ಬೇರೆ ಅಲ್ಲ. ಅವನೊಬ್ರೇ ಪ್ರಶಾಂತ ಅಮಲಂ, ಅಂದ್ರೆ ಮಲ ಇಲ್ದೇ ಇರೋದು, ಅಂದ್ರೆ ಪ್ಯೂರ್ ಆಗಿರೋನು, ಕಲ್ಮಶ ಇಲ್ದೇ ಇರುವಂತಹ ಬ್ರಹ್ಮ ಅವನೊಬ್ನೇ. ಅದ್ವಯಂ ಅಂದ್ರೆ ಅವನೊಬ್ನೇ ಸತ್ಯ, ಬೇರೆ ಎಲ್ಲ ಮಿಥ್ಯ ಅಂತ ಹೇಳೋದು. ತಿರ್ಗಾ ಬಂದಮ್ಮ, ನಾ ಹೋಗ್ತೀನಿ ಇಷ್ಟೇ. ಸರಿ ಓಕೆ ಓಕೆ. ಮಂಗಳ ಮ್ಯಾಮ್. ಆಯ್ತು. ಹರಿ ಓಂ. ಈ ಇದು ಮಹಾವಾಕ್ಯ ತತ್ವಮಸಿ ಅನ್ನೋದು ಈ ಶ್ರೀ ಭಗವತ್ಪಾದರು ಮತ್ತೆ 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 ಅದೇ ಹೇಳ್ತಾ ಇರ್ತಾರೆ. ಅದು ಏನಕ್ಕೆ ಹೇಳ್ತಾರೆ ಅಷ್ಟು ಸಲ ಅಂತ ಹೇಳಿದ್ರೆ, ಈ 12 ಶ್ಲೋಕದಲ್ಲಿ ಮುಂದೆ ಅದೇ ತತ್ವಮಸಿ ಅಂತ ಬರುತ್ತೆ. ನೀನು ಅದೇ ಆಗಿದ್ಯಪ್ಪ, ನೀ ಬೇರೆ ಯಾವುದೂ ಅಲ್ಲ, ಈ ಶರೀರ ಮನಸ್ಸು ಬುದ್ಧಿ ಯಾವುದೂ ಅಲ್ಲ, ನೀನು ಅದೇ ಆಗಿದ್ಯಾ ಅಂತ ತುಂಬಾ ಸಲ ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಏನಕ್ಕೆ ಅಂದ್ರೆ ಈ ಮನಸ್ಸು ಚಂಚಲ, ಮನಸ್ಸಿಂದ ಇಸ್ ಅ ಪ್ರಾಡಕ್ಟ್ ಆಫ್ ಮಾಯಾ. ಎಷ್ಟು ಬೇಗ ನಾವು ಒಂದ್ಸಲ ಹೇಳಿದ್ರೆ ನಮ್ಮ ಮನಸ್ಸಿಗೆ ಅದು ಹೋಗಲ್ಲ. ನೀನೇ ಪರಮಾತ್ಮ, ನೀನೇ ದೇವ್ರು ಅಂದ್ರೆ ನಾವು ಅಷ್ಟು ಲೈಟ್ ಆಗಿ ತಗೊಂತೀವಿ. ಹೆಂಗೆ ಸಾಧ್ಯ, ನಾವು ಈ ತರ ಇದೀವಿ, ಈ ಮನಸ್ಸು ಮತ್ತೆ ಬುದ್ಧಿಯಿಂದ ನಮ್ಮ ದೇಹ ಇದರಿಂದ ನಾವು ನಾನು ಅಂತ ಇರ್ತೀವಿ. ಹಾಗಾಗಿ ಹೆಂಗೆ ಅಂತ ಹೇಳ್ತಾರೆ. ಹೋದ ಶ್ಲೋಕದಲ್ಲಿ ಅವರು ಅವಾಗಿಂದ ಎಕ್ಸಾಂಪಲ್ ಕೊಟ್ಕೊಂಡು ಬರ್ತಾರೆ. ಎಷ್ಟು ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ತತ್ವಮಸಿ, ನೀನು ಅದೇ ಆಗಿದ್ಯಾ ಅಂತ. ಹೇಗೆ ಅಂದ್ರೆ ಲಾಸ್ಟ್ ಹೆಂಗೆ ಕುಂಬಾರ ವಿವಿಧವಾದ ಶೇಪ್ ಕೊಟ್ಟು ಇದು ಮಾಡ್ತಾನೆ, ಕುಡಿಕೆ ಮಡಿಕೆ ಸ್ಪೂನು ತಟ್ಟೆ ಎಲ್ಲ ಮಾಡ್ತಾನ. ಅದಕ್ಕೆ ಆಧಾರ ಯಾವುದು? ಮಣ್ಣು. ಸೊ ಮಣ್ಣೆ ಅದರದ ಆಧಾರ ಅಂತ ಹೇಳ್ತಾರೆ. ಸೊ ಹೀಗೆ ಈ ಪ್ರಪಂಚದಲ್ಲೂ ಅಷ್ಟೇ ನಮ್ಗೆ ಈ ಉಪಾಧಿಗಳನ್ನೆಲ್ಲ ತೆಗೆದ್ರೆ, ಎಲ್ಲ ಉಪಾಧಿಗಳನ್ನ ತೆಗೆದ್ರೆ ಇರೋದೊಂದೇ ಬ್ರಹ್ಮವಸ್ತು. ಸೊ ಅದೇ ಸತ್ಯ, ಅದೇ ನೀನಾಗಿದ್ಯಾ ಅಂತ ಹೇಳ್ತಾರೆ. ಸೊ ಈ ಶ್ಲೋಕದಲ್ಲಿ ಏನಂದ್ರೆ ಸ್ವಪ್ನ ಮತ್ತೆ ಜಾಗೃತ ಅವಸ್ಥೆನ ಹೇಳ್ತಾರೆ. ಈ ಸ್ವಪ್ನದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಮಲಗಿರುವಾಗ ನಾವು ಎಲ್ಲ ನೋಡ್ತಾನೆ ಇದೀವಿ. ಅದೇ ರೀತಿ ನೋಡ್ತಾ ಇರ್ತೀವಿ ನಾವು ಸ್ವಪ್ನನ. ಇದು ಬೇರೆ ಕಾಲ ಇರುತ್ತೆ, ಬೇರೆ ಈ ಸ್ವಪ್ನ ಪ್ರಪಂಚನೇ ಬೇರೆ ಇರುತ್ತೆ ನಮ್ಗೆ. ಬೇರೆ ಕಾಲ ಬೇರೆ ಇರುತ್ತೆ, ದೇಶ ಬೇರೆ ಇರುತ್ತೆ, ಆಮೇಲೆ ವಿಷಯಗಳು ನಾವು ನೋಡ್ತಾ ಇರ್ತೀವಿ. ನಾವು ಜ್ಞಾತೃ ಆಗಿ ನಾವು ಆ ಸ್ವಪ್ನನ ಅಬ್ಸರ್ವ್ ನೋಡ್ತಾ ಇರ್ತೀವಿ. ಹೆಂಗೆ ಅಂತ ಏನೇನಾಗುತ್ತೆ, ದುಃಖ ಅನುಭವಿಸ್ತೀವಿ, ಸುಖ ಅನುಭವಿಸ್ತೀವಿ, ಎಲ್ಲಾ ತರ ವಿಷಯಗಳನ್ನ ನಾವು ಎಲ್ಲಾನು ಅನುಭವಿಸ್ತೀವಿ ಆ ಸ್ವಪ್ನದಲ್ಲಿ. ಸೊ ಹಾಗಾಗಿ ಆ ಸ್ವಪ್ನ ನಮ್ಗೆ ಆ ಟೈಮಲ್ಲಿ ಆ ಸ್ವಪ್ನ ಅನುಭವ ಆಗ್ತಾ ಇರುತ್ತೆ ನಮ್ಗೆ. ನಾವ್ ಅದನ್ನ ಏನು ತಿಳ್ಕೊಳಲ್ಲ, ಇದು ಅನುಭವ ಅದೆಲ್ಲ. ಬಟ್ ನಮಗೆ ಆ ಸ್ವಪ್ನನೇ ಅನುಭವ ಆಗ್ತಿರುತ್ತೆ, ಆ ಸ್ವಪ್ನದಲ್ಲೇ ಇರ್ತೀವಿ ನಾವು. ಸೊ ನಾವು ಸ್ವಪ್ನದಲ್ಲಿ ಇದ್ದು ನಾವು ಅದನ್ನ ಜ್ಞಾತೃವಾಗಿ ಎಲ್ಲ ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅನುಭವಿಸ್ತೀವಿ. ಸೊ ಏನಾಗತ್ತೆ, ಆಮೇಲೆ ಎಚ್ಚರ ಆದ್ಮೇಲೆ ನಮ್ಗೆ ಗೊತ್ತಾಗತ್ತೆ, ಓ ಇದು ಕನಸು, ಇದು ನಿಜ ಅಲ್ಲ, ನಾನು ಅದಾಗಿದ್ದೆ ಇದಾಗಿದ್ದೆ ಅಂತ ಎಲ್ಲ ನಾನು ತಪ್ಪು ಕಲ್ಪನೆಯಿಂದ ನಾನು ಮೋಸ ಹೋದೆ, ಇದು ಬೇರೆ, ನಾನು ಅದಲ್ಲ, ನಾನು ಕನ್ಸಲ್ಲ, ನಾನು ಕನ್ಸಲ್ಲಿ ಬಿದ್ದಿರೋದು ಯಾವುದು ನಾನಲ್ಲ, ಈ ಕನಸೇ ಮಿಥ್ಯ. ಯಾವುದು ಈ ಗುರುವರು ಹೇಳ್ತಾರೆ, ಯಾವುದು ಅನುಭವಕ್ಕೆ ಬರುತ್ತೋ ಅದೆಲ್ಲ ಮಿಥ್ಯ. ಯಾವುದು ಇವಾಗ ಕನಸು ನಾವು ಆ ಟೈಮಲ್ಲಿ ನಾವು ಅನುಭವ ಮಾಡಿದ್ವಿ ಅಲ್ವಾ, ಸೊ ಅದು ಶಾಶ್ವತವಾದದ್ದಲ್ಲ, ಅದು ಮಿಥ್ಯ. ಆಮೇಲೆ ಹೀಗೆ ಜಾಗೃತ ಆದ್ಮೇಲೆ ಏನ್ ಮಾಡ್ತಾರೆ, ಜಾಗೃತ ಅವಸ್ಥೆನ ಕಂಪೇರ್ ಮಾಡ್ತಾರೆ. ಅದು ಎಚ್ಚರ ಆದಾಗ ನಮಗ್ ಗೊತ್ತಾಗುತ್ತಲ್ಲ, ಈ ಜಾಗೃತ ಅವಸ್ಥೆ ಏನಂದ್ರೆ ಈ ದೇಶ ಕಾಲ ಇದು ಯಾವುದೂನು ಇದಲ್ಲ, ನಿಜ ಅಲ್ಲ ಅಂತ ಹೇಳ್ತಾರೆ.
ಜಾಗೃತ ಅವಸ್ಥೆಯಲ್ಲಿ ನಾವು ಏನೇನು ಅನುಭವಿಸ್ತೀವಲ್ವಾ, ಇವಾಗ ನಾವೇ ಏನೇನೋ ಕೆಲ್ಸಗಳು ಮಾಡ್ತೀವಿ, ಒಳ್ಳೇದ್ ಮಾಡ್ತೀವಿ, ಕೆಟ್ಟದ್ ಮಾಡ್ತೀವಿ, ಕರ್ಮಗಳು ಮಾಡ್ತೀವಿ. ಅದೆಲ್ಲ ನಾವು ಹೆಂಗ್ ಅನ್ಕೊಂಡಿರ್ತೀವಿ ಅಂದ್ರೆ, ಓ ಇದೇ ಸತ್ಯ. ಯಾಕಂದ್ರೆ ನಾವು ಬಾಡಿ ಮೈಂಡ್ ಮತ್ತೆ ಮನಸ್ ಲೆವೆಲ್ ಅಲ್ಲೇ ಥಿಂಕ್ ಮಾಡ್ತೀವಿ ನಾವು. ಆ ಬಿಯಾಂಡ್ ದಟ್ ನಮ್ಗೆ ಹೋಗಕ್ ಆಗೋದೆಲ್ಲ ಹೋಗ್ತಾ ಇಲ್ಲ ನಾವು. ಬಟ್ ಇದು ಅದರಿಂದ ನಮ್ಗೆ ಇದೇ ಸತ್ಯ ಸತ್ಯ ಅಂತ ಹೇಳತ್ತೆ. ಸೊ ಯಾವಾಗ ಅದು ಗೊತ್ತಾಗತ್ ನಮ್ಗೆ, ಇದು ಅನುಭವಕ್ಕೆ ನಮ್ಗೆ ಇದೇ ಸತ್ಯ ಅನ್ಕೊಂಡ್ ನಮ್ಗೆ ಇದು ಅನುಭವಕ್ಕೆ ಯಾವ್ದು ಬರಲ್ಲ. ಸೊ ಹೇಗೆ ಅಂದ್ರೆ ಗುರುಗಳು ಏನ್ ಕೊಡ್ತಾರೆ, ಮತ್ತೆ ಹಾವು ಮತ್ತೆ ಹಗ್ಗ ಎಕ್ಸಾಂಪಲ್ ಕೊಡ್ತಾರೆ. ನಾವು ಹಗ್ಗನ ಕತ್ಲಲ್ಲಿ ನೋಡ್ಬಿಟ್ಟು ನಾವು ಹಾವು ಅಂತ ಅನ್ಕೊಂಡು ತುಂಬಾ ಗಾಬರಿ ಆಗ್ತೀವಿ. ಅಯ್ಯೋ ಏನಪ್ಪಾ ನಾನು ಹತ್ರ ಇದ್ದೀನ, ದೂರ ಇದ್ದೀನಿ, ಅದ್ ಬಂದ್ ಕಚ್ಬಿಟ್ರಿ ಏನೋ, ಹಿಂಗೆಲ್ಲ ಏನೇನೋ ಇಮ್ಯಾಜಿನ್ ಮಾಡ್ಕೊಂತೀವಿ ಆ ಫಿಯರ್ ಇಂದ. ಸೊ ಅವಾಗ ಏನಾಗುತ್ತೆ, ಅವಾಗ ಯಾರೋ ಒಬ್ರು ಸ್ನೇಹಿತರು ಯಾರೋ ಒಬ್ರು ಬಂದು ನನ್ಗೆ ಕೇಳ್ತಿಲ್ಲ, ನನಗೂ ಕೇಳ್ತಾ ಇದೆ. ಏನ್ ಮ್ಯಾಮ್ ಮಂಗಳ ಕೇಳಿಸ್ತಾ ಇಲ್ಲ. ಯಾವ ಫುಲ್ ಹೇಳಿದ್ದೆ ಕೇಳಿಸ್ತಿಲ್ವಾ? ಇಲ್ಲ ಇಲ್ಲ ಇಲ್ಲ, ಇವಾಗ ಹೋಯ್ತು. ಲಾಸ್ಟ್ ಒಂದು 4-5 ಸೆಂಟೆನ್ಸಸ್ ಕೇಳಿಸ್ಲಿಲ್ಲ. ಹಾವು ಹಾವು ನೋಡಿ ಹೆದರ್ತಾರೆ, ಅದಾದ್ಮೇಲೆ ಕೇಳಿಸ್ಲಿ. ಮ್ಯೂಟ್ ಅಲ್ಲಿ ಇದ್ರು. ತಿರ್ಗಾ ಇವಾಗ ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ ಆ ಹಾವನ್ನ ನಾನು ಹಗ್ಗನ ಹಾವು ಅನ್ಕೊಂಡ್ ನೋಡಿ ನಾವು ಅವಾಗ ಆ ಟೈಮಲ್ಲಿ ಏನೇನು ಅನುಭವಿಸ್ತೀವಲ್ವಾ, ಭಯ, ಇದು ಏನಪ್ಪಾ ಆಗತ್ತೆ, ನನ್ ಕಚ್ಬಿಡುತ್ತಾ, ಅದು ಇದು ಏನೋ ಅನ್ಕೊಂಡು ನಾವು ಭಯ ಪಡ್ತೀವಿ. ಸೊ ಆ ಅನುಭವ ಎಚ್ಚರದಲ್ಲಿ ಇದೆ. ಆ ಅನುಭವ ಎಚ್ಚರದ ನಮ್ ಜಾಗೃತ ಅವಸ್ಥೆಯಲ್ಲಿ ಇರುತ್ತೆ. ಬಟ್ ಅದೇ ನಮ್ಗೆ ಆ ಜ್ಞಾನ ಬಂದಾಗ, ಅವನ್ ಬಂದ್ ಯಾರೋ ತೋರಿಸ್ದಾಗ, ಲೈಟ್ ಬಂದಾಗ, ಓ ಇದು ಹಾವಲ್ಲ. ಸೊ ಬಟ್ ಅನುಭವ ಬಂದಿರೋದೆಲ್ಲ ಯಾವುದು ಸತ್ಯ ಅಲ್ಲ, ಅದೆಲ್ಲ ಮಿಥ್ಯ ಅಂತ ಹೇಳೋದದು. ಸೊ ಈ ಜಾಗೃತ ಅವಸ್ಥೆ ಯಾವಾಗ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ, ಇವಾಗ ಹೆಂಗೆ ಸ್ವಪ್ನದ್ದು ಜಾಗೃತ ಅವಸ್ಥೆಗೆ ಬಂದ ಮೇಲೆ ನಮಗೂ ಗೊತ್ತಾಯ್ತು ಇದು ಸ್ವಪ್ನ ಸತ್ಯ ಅಲ್ಲ ಮಿಥ್ಯ ಅಂತ. ಈ ಒಂದು ಜಾಗೃತ ಅವಸ್ಥೆಯಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ, ನಾವು ಆತ್ಮಜ್ಞಾನ ಹೊಂದ್ಬೇಕು, ಆತ್ಮಜ್ಞಾನ ಮಾಡ್ಬೇಕು. ನಾವು ಸಾಧನೆ ಮಾಡಿ ಆತ್ಮಜ್ಞಾನ ಪಡಿಬೇಕು. ಆಗ ಮಾತ್ರ ನಮ್ಗೆ ಅದು ಬಂದಾಗ ಅದು ಗೊತ್ತಾಗತ್ತೆ, ಇದು ಓ ಈ ಅವಸ್ಥೆ ಜಾಗೃತ ಅವಸ್ಥೆನೂ ಸತ್ಯ ಅಲ್ಲ ಇದೊಂದು. ಅದ್ರವರೆಗೂ ಮುಂಚೆ ನಮ್ಗೇನು ಗೊತ್ತಾಗಲ್ಲ. ಸಾಧನೆಯಿಂದ, ಗುರುಗಳ ಆಶೀರ್ವಾದದಿಂದ ನಮ್ಗೆ ಈ ಜ್ಞಾನ ಪಡೆಯಕ್ಕೆ ಒಂದು ಇದಿದೆ, ಚಾನ್ಸ್ ಮಾಡ್ಬೇಕು. ನಾವು ಸಾಧನೆ ಮಾಡಿ ಗೊತ್ತಾಗ್ಬೇಕು. ಸೊ ಅದಕ್ಕೆ ಹೇಳ್ತಾನೆ, ಇದೆಲ್ಲ ನೀನೇ ಅದಾಗಿದ್ಯಪ್ಪ, ನೀನೇ ಅದಾಗಿದ್ಯಾ, ತತ್ವಮಸಿ ನೀನೇ ಅದಾಗಿದ್ಯಾ. ಈ ಎರಡವಸ್ಥೆನೂ ನಿಜ ಅಲ್ಲ. ಈ ಅವಸ್ಥೆ ಎಲ್ಲಾ ಅವಸ್ಥೆಗಳಿಗೂ ಮೀರಿದ್ದಿದೆ ಇದು ಎಲ್ಲಾ ಅವಸ್ಥೆಗೂ ಮೀರಿದ್ದಿದ್ದು. ಇದಕ್ಕೆ ಕಾಲ ಇಲ್ಲ, ರೂಪ ಇಲ್ಲ, ಯಾವುದೂ ಇಲ್ಲ. ಇದಕ್ಕೆ ಅನಾದಿ, ಇದು ಅನಾದಿ ಕಾಲದಿಂದನೇ ಇದೇ ಇರೋದು. ಸೊ ಇದಕ್ಕೆ ನೀನು ಇದೇ ನೀನಾಗಿದ್ಯಾ. ಇದು ಯಾವಾಗ್ಲೂ ಸತ್ಯ, ಇದೇ ಸತ್ಯ ಯಾವಾಗ್ಲೂ. ಇದು ಕಲ್ಮಶ ಇಲ್ದೆ ಇರೋದು, ಯಾವಾಗ್ಲೂ ಸತ್ಯವಾದದ್ದು, ಮತ್ತೆ ತುಂಬಾ ಪವಿತ್ರವಾದದ್ದು ಇದು. ಸೊ ಅದೇ ನೀನಾಗಿದೀಯಾ. ನೀನ್ ಹೆಂಗೆ ಪಡ್ಕೋಬೇಕು ಅಂದ್ರೆ, ಅದನ್ನೇ ನೀನು ಸಾಧನೆ ಮಾಡಿ ಪಡ್ಕೋಬೇಕು. ಅದೇ ನೀನಾಗಿದೀಯಾ ಅಂತ ಹೇಳ್ತಾರೆ. ಹರಿ ಓಂ. ಉಷಾ ಮ್ಯಾಮ್. ಹರಿ ಓಂ. ಇಬ್ರು ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ತನಕ ನಾವು ತತ್ವಮಸಿ ಅನ್ನೋದು ತನಕ ಬಂದಿದ್ದೀವಿ, ಅದು ಏನು ಅಂತ ಹೇಳಿದ್ದಾರೆ. ಇದು ಲಾಸ್ಟ್ ಶ್ಲೋಕ ಅಂತ ಹೇಳಿದ್ದಾರೆ. ದಟ್ ಇಸ್ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ಇನ್ ಯೋರ್ ಡ್ರೀಮ್ ಸ್ಟೇಟ್ ಅಲ್ಲಿ ಏನಿದೆಯೋ ಆಲ್ ದ 3 ಸ್ಟೇಟ್ಸ್ ಇರುತ್ತೆ, ನನ್ನ ಜಾಗೃತೆ, ಸ್ಲೀಪ್ ಅಂಡ್ ಡೀಪ್ ಸ್ಲೀಪ್. ಸೊ ವೆನ್ ವಿ ಆರ್ ಇನ್ ದ ಸ್ಲೀಪ್ ವಿ ಡ್ರೀಮ್ ಅಬೌಟ್ ಎವ್ರಿಥಿಂಗ್ and we think that is real, but only when we get up we come to know that the dream is not real and everything is just our imagination and nothing is real. But you think it is real because it is and in the same way in the waking state you have this experientially, it is real. You can feel everything, you can touch everything, you can do everything, so we can see everything. So you feel that is real, but it is only experientially real, but factually it is unreal. So we have to deep sleep early is the only thing that is
actual, like in all the three states, I am is there. The knower or the observer is there. So only that is real. And here, Guruji says, you have to come to know that all this is unreal. And this is just like your dream only. It is happening in your mind. World is just in your mind. It is not factually, it is not there. And your true state, you have to come to know your true state, which is the Samala and what is it, limitless and pure and all. So you are the Brahman. So like what Brahman is, Satchit Ananda. You have to know that you are the Satchit Ananda, that is consciousness, existence, and in your above the sleep and the deep sleep is the state where that is it's called the Turiya. Turiya is the actual state where you are pure. It is only one. No, there's no world, no dual state is there. What is Brahman? Only Brahman is there, and you have to like find out, because of your ignorance you are thinking that you are limited and you are identifying with your body, mind and intellect. This ego is coming and we are thinking that I am different, I have a world, like three-dimensional. We are seeing that I am different, God is different and world is different. All three are there, but in fact all this world, everything is unreal. You can only experience it just like in your dream. You're dreaming, we have to come out of this state of the dream where we are thinking that world is there. And once you come to know that your true state is this Satchit Ananda, where there is only one Brahman is there in everybody and everything. There is no other word. Through these scriptures and Guruji's, some Guruji or master who can teach you and tell you and show you the path, we have to keep practicing on that and find out our true self, which is there in everybody, but we ignore every time and we give importance to the world around us and identify with these experiences and this body and all. So we have to go to the Turiya state where we come to know that our Satchit and Ananda is our true nature. So for that we have to practice and we have to like take the path and we have to strive to get to that state ಅಂತ ಗುರುಜಿ ಹೇಳ್ತಾರೆ. ಒಂದೇ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅದೇ ತರ, where one king thinks that seeing his old photo as a girl, he wants to marry the girl. So in fact, it is him himself, the photo is, he is there in the photo. So in the same way, we have to find out our own real self, that we are the Brahman and the Brahman is residing in us and there is no other person or any other ego. You have to shed your ego and go to your true state ಅಂತ ಗುರುಜಿ ಹೇಳ್ತಾರೆ. Now we have to come out of this dream ಅಂತ ಹೇಳ್ತಾರೆ. ಹರಿ ಓಕೆ, ಯಶ್ಮಿತಾ. ಹರಿ ಓಂ. ಸೊ ಎಲ್ಲರೂ ಹೇಳ್ತಂದ್ರೆ ಸಮರೈಸ್ಗೆ ಎಷ್ಟು ಅರ್ಥ ಆಯ್ತು ಸಮರೈಸ್ ಮಾಡ್ತೀನಿ. ಸೊ ಉಷಾ ಹೇಳ್ದಂಗೆ ಲೈಕ್ ವಿ ಸ್ಟಾರ್ಟ್ ವಿತ್ ದ 3 ಜೀವ, ಜಗತ್ತು, ಈಶ್ವರ, 3 ಇದೆ ಅಂತ. ಅದಕ್ಕೆ ಇದ್ರಲ್ಲಿ ಅವಸ್ಥಾತ್ರಯ ಪ್ರಕ್ರಿಯೆ ಮೂಲಕ ಹೇಳ್ತಾ ಇದ್ದಾರೆ, ನಾವ್ ಜಗತ್ತು ಏನ್ ಕಾಣ್ತೀವೋ ಲೈಕ್ ಅದು ಸತ್ಯನ ಇಲ್ವಾ ಅಂತ. ಡ್ರೀಮ್ ಎಕ್ಸಾಂಪಲ್ ಇಂದ ತಗೊಂತೀವಿ. ಹೇಗೆ ನಮ್ ಡ್ರೀಮ್ ಅಲ್ಲಿ ಎಲ್ಲಾ ಟೈಗರ್ ಏನೇನ್ ಕಾಣಿಸುತ್ತೋ, ಏನೇನ್ ಎಕ್ಸ್ಪೀರಿಯನ್ಸ್ ಆಗುತ್ತೋ, ಅಲ್ಲಿ ಒಂದು ಇವಾಗ ನಾವ್ ಬೆಂಗಳೂರಲ್ಲಿ ಇದ್ರು ಡ್ರೀಮ್ ಅಲ್ಲಿ ಬೇರೆ ಜಾಗ ಅಮೆರಿಕದಲ್ಲಿ ಇರ್ಬೋದು. ಸೊ ಅಲ್ಲಿ ಡ್ರೀಮ್ ಅಲ್ಲಿ ಇರೋದು ಬೇರೆನೆ ಇರುತ್ತೆ. ಮತ್ತೆ ನಾನ್ ಡ್ರೀಮ್ ಅಲ್ಲಿ ನನ್ ಡ್ರೀಮ್ ಅಲ್ಲಿ ಇದ್ದಾಗ ಸೊ ಅದು ಅದೇ ಅದ್ರ ದೇಶ ಕಾಲನೇ ಬೇರೆ ಇರುತ್ತೆ. ಇವಾಗ ಇಲ್ಲಿ ಮಧ್ಯಾಹ್ನದಲ್ಲಿ ಮಲ್ಕೊಂಡಿರ್ಬೋದು, ಅಲ್ಲಿ ಬೆಳಗ್ಗೆ ಇರ್ಬೋದು, ರಾತ್ರಿ ಇರ್ಬೋದು. ಸೊ ಆ ಸ್ಟೇಟ್ದೇ ಬೇರೆ ಅದ್ರದ್ದೇ ಆದ ಒಂದು ದೇಶ ಕಾಲ ಪರಿಮಿತಿ ಒಳಗಾಗಿರುತ್ತೆ ಡ್ರೀಮ್ ಸ್ಟೇಟ್ ಅಲ್ಲಿ. ಅದನ್ನೇ ಇಲ್ಲಿ ರೆಫರೆನ್ಸ್ ಕೊಡ್ತಾರೆ. ಇವಾಗ ಡ್ರೀಮ್ ಇಂದ ವಾಪಸ್ ನಾ ಮಧ್ಯಾಹ್ನ ಮಲ್ಗಿದ್ದೆ, ಎದ್ದಾಗ ನಂಗ್ ಅನ್ಸುತ್ತೆ ಓ ಅದು ಬೆಳಗ್ಗೆ ಈಗೆಲ್ಲ ಆಯ್ತು ಕನ್ಸಲ್ಲಿ, ಇವಾಗ ಅದಿಲ್ಲ, ಸೊ ಅದು ಮಿಥ್ಯ ಅಂತ ನಾವು ಇಗ್ನೋರ್ ಮಾಡ್ಬಿಡ್ತೀವಿ. ಏನಕ್ಕೆ ಇಗ್ನೋರ್ ಮಾಡ್ತೀವಿ ಅಂತ ಅದೇ ಗುರೂಜಿ ಹೇಳಿದ್ರು, 2 ಕ್ರೈಟೀರಿಯಾ ಯೂಸ್ ಮಾಡ್ತೀವಿ ಅಂತ. ಒಂದು ಲೈಕ್ ನಾವ್ ಏನ್ ಎಕ್ಸ್ಪೀರಿಯನ್ಸ್ ನಮ್ಗೆ ಡ್ರೀಮ್ ಅಲ್ಲಿ ಆಗಿದ್ಯೋ ಅದು
ಇಲ್ಲ. ಸೊ ಇಟ್ಸ್ ನಾಟ್ ಕಂಟಿನ್ಯೂಸ್, ಇಟ್ಸ್ ನಾಟ್, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಇವಾಗ ಒಂದ್ ಆಫೀಸಲ್ಲಿ ಇದ್ದೆ, ಆ ಆಫೀಸ್ ಇವಾಗ ಇಲ್ಲ ನಾನು ಎದ್ದಾಗ. ಸೊ ಅದಕ್ಕೆ ಅದು ಮಿಥ್ಯ ಅಂತ ಆ ಕ್ರೈಟೀರಿಯಾ ಯೂಸ್ ಮಾಡ್ಬಿಟ್ಟು ನಾವು ನೆಗೆಟ್ ಮಾಡ್ತೀವಿ. ಮತ್ತೆ ಅದು ಚೇಂಜ್ ಆಗ್ತಾ ಹೋಯ್ತು ಅಂತ. ಲೈಕ್ ನಾವೇನ್ ಇವಾಗ ಅಲ್ಲಿ ಅಮೆರಿಕದಲ್ಲಿದ್ದೆ, ಇವಾಗ ಬೆಂಗಳೂರಲ್ಲಿ ಇದ್ದೀನಿ. ಸೊ ಅದಕ್ಕೂ ಇದಕ್ಕೂ ರಿಲೇಟ್ ಆಗ್ತಾ ಇಲ್ಲ ಅಂತ ವಿ ಇಗ್ನೋರ್, ಇದು ಮಿಥ್ಯ ಅಂತ ನಾವು ತಿಳ್ಕೊಂತೀವಿ. ಇದು ನಮ್ ಡ್ರೀಮ್ ಎಕ್ಸ್ಪೀರಿಯನ್ಸ್ ಇಂದ ನಾವು ಎಚ್ಚರವಾದಾಗ ಇದನ್ನ ಕಲಿತೀವಿ. ಸೊ ಇದನ್ನೇ ನಾವು ನಮ್ಮ ವೇಕಿಂಗ್ ಎಕ್ಸ್ಪೀರಿಯನ್ಸಸ್ಗೆ ರಿಲೇಟ್ ಮಾಡ್ಕೊಂಡು ಅವಸ್ಥಾತ್ರೆಯ ಪ್ರಕ್ರಿಯೆಯಲ್ಲಿ ಹೇಳ್ತಾರೆ ಏನನ್ ಕಲಿಬಹುದು ಅಂತ. ನಾವು ಏನೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವೋ ಜಗತ್ತಲ್ಲಿ, ಸೊ ಇದು ಲೈಕ್ ಉಷಾ ಮ್ಯಾಮ್ ಹೇಳ್ದಂಗೆ ಇಟ್ ಇಸ್ ಆಲ್ಸೋ ಚೇಂಜಿಂಗ್. ಲೈಕ್ ಮತ್ತೆ ರಾಜೇಶ್ವರಿ ಮ್ಯಾಮು ಹೇಳ್ದಂಗೆ ನಾವ್ ಏನೇನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ನಮ್ಮ ಮನಸ್ಸಿನ ಮೂಲಕ ನಮ್ಮ ಜಗತ್ತು ನಾವು ಕಾಣ್ತೀವಿ. ಲೈಕ್ ನಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳ ಮೇಲೆ ಇರುತ್ತೆ. ಬಟ್ ಆದ್ರೆ ಅದು ಲೈಕ್ ಅದನ್ನ ಆಬ್ಜೆಕ್ಟಿಫೈ ಮಾಡ್ತೀವಿ ಏನೇನ್ ಇರುತ್ತೋ, ಇದು ಅದಕ್ಕೆ ನೇಮ್ ಅಂಡ್ ಫಾರ್ಮ್ ಕೊಟ್ಟು. ಅದನ್ನ ಗುರುಜಿ ಒಂದ್ ಎಕ್ಸಾಂಪಲ್ ಕೊಡ್ತಾರೆ, ಗಂಧರ್ವ ಲೋಕ ಅಂತ. ಲೈಕ್ ಮಕ್ಕಳು ಆಕಾಶ ನೋಡ್ಬಿಟ್ಟು ಅಲ್ಲಿ ಚಲಿಸ್ತಾ ಇರೋ ಮೋಡಗಳಿಗೆ ಅದು ಮನಸ್ಸಿನ ರೂಪ ಕೊಟ್ಟು ನೋಡ್ತೀವಿ ಅಂತ. ಹಾಗೆ ನಾವು ನಮ್ಮ ಈ ವೇಕಿಂಗ್ ಸ್ಟೇಟ್ ಅಲ್ಲಿ ಏನೇನ್ ಎಕ್ಸ್ಪೀರಿಯನ್ಸಸ್ ಮಾಡ್ತೀವೋ ಅದನ್ನು ನಮ್ಮ ಮನಸ್ಸಿನ ಮೂಲಕನೇ ಅದಕ್ಕೆಲ್ಲ ಹೆಸರು ಕೊಟ್ಟು ಅದಕ್ಕೊಂದು ರಿಯಾಲಿಟಿ ಕೊಡ್ತಾ ಹೋಗ್ತೀವಿ, ಇದು ಸತ್ಯ ಇರ್ಬೋದು ಅಂತ. ಬಟ್ ಇದು ಏನಕ್ಕಾಗುತ್ತೆ ಅಂದ್ರೆ ಲೈಕ್ ಇವಾಗ ಫ್ರಮ್ ದ ವೇಕಿಂಗ್ ಪಾಯಿಂಟ್ ಆಫ್ ವ್ಯೂ ಡ್ರೀಮ್ ಅನ್ರಿಯಲ್ ಅಂತ. ಸೊ ಇವಾಗ ಈ ಜಗತ್ತು ಮಿಥ್ಯ ಅಂತ ತಿಳ್ಕೊಳ್ಳೋದು ಹೇಗೆ? ಅದು ಆ ವಿವೇಕದಿಂದ. ಎಲ್ರು ಹೇಳ್ದಂಗೆ ಅದೇ ಶ್ರವಣ ಮನನ ನಿಧಿಧ್ಯಾಸನದಿಂದ ಆ ವಿವೇಕ ಬಂದಾಗ ನಮಗ್ ಗೊತ್ತಾಗುತ್ತೆ ಲೈಕ್ ಇದು ಸತ್ಯ ಅಲ್ಲ, ಇದಕ್ಕಿಂತ ಬಿಯಾಂಡ್ ಇಸ್ ದೇರ್, ಬಿಯಾಂಡ್ ದಿಸ್ ವರ್ಲ್ಡ್ ಅಂತ. ಇವಾಗ ನಾವು ಬೆಟ್ಟದ ಮೇಲೆ ಒಂದ್ ಲೆವೆಲ್ಗೆ ಒಂದ್ ತರ ರಿಯಾಲಿಟಿ ಕಾಣಿಸ್ತಾ ಹೋಗುತ್ತೆ. ಹಾಗೇನೆ ಲೈಕ್ ವೇಕರ್ಗೆ ಡ್ರೀಮರ್ ಸುಳ್ಳು ಅಂತ ಗೊತ್ತಾಗುತ್ತೆ ಯಾವಾಗ ಆ ವಿವೇಕದಿಂದ ವೇಕಿಂಗ್ ಸ್ಟೇಟು ಅನ್ರಿಯಲ್, ಆ ಸತ್ಯ ಮಿಥ್ಯದ ನಮ್ಗ ವಿವೇಕ ಬರುತ್ತೋ ಅವಾಗ ಈ ಮಿಥ್ಯತ್ವದ ಅರಿವಾಗ್ತಾ ಹೋಗುತ್ತೆ ಅಂತ. ಮತ್ತೆ ಈ ಶ್ಲೋಕದಲ್ಲೂ ಹೇಳ್ತಾರೆ ಯಾಕೆ ಈ ತರ ಆಗುತ್ತೆ ಅಂದ್ರೆ ಲೈಕ್ ನಿದ್ದೆಯ ಮಪ್ಪರಿನಲ್ಲಿ ಆ ಕನಸು ನಮಗ್ ಬೀಳ್ತಾ ಹೋಗುತ್ತೆ, ವಿ ಪ್ರೊಜೆಕ್ಟ್ ದ ವರ್ಲ್ಡ್ ಅಂತ. ಸೊ ಹಾಗೇನೆ ಅದೇ ಮ್ಯಾಮ್ ಸ್ನೇಕ್ ಅಂಡ್ ರೋಪ್ ಎಕ್ಸಾಂಪಲ್ ಕೊಟ್ರು. ಯಾವಾಗ ನಮ್ಗೆ ನಮ್ಮ ಸ್ವಸ್ವರೂಪದ ಅರಿವಿರಲ್ವೋ ಅವಾಗ ವಿ ಪ್ರೊಜೆಕ್ಟ್ ಸಮಥಿಂಗ್ ಎಲ್ಸ್ ಆನ್ ದ್ಯಾಟ್ ಅಂತ ತಿಳಿತು. ಸೊ ಆದ್ರಿಂದ ಲೈಕ್ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದಾರೆ, ಅವಸ್ಥಾತ್ರಯ ಪ್ರಕ್ರಿಯೆದ ಮೂಲಕ ನಾವು ಈ ಲೈಕ್ ವಾಟ್ ಎವರ್ ವರ್ಲ್ಡ್ ನಾವು ಜಗತ್ತನ್ನ ಏನ್ ನೋಡ್ತಾ ಇದೀವೋ ಇಟ್ ಇಸ್ ಯು ಆರ್ ಬಿಯಾಂಡ್ ದಟ್, ಅದೇ ತುರಿಯ ಅಂತ ಹೇಳಿದ್ರು. ಸೊ ಆ ವೇಕರ್ನ ಮಿಥ್ಯ ಅಂತ ತಿಳಿಯೋದಕ್ಕೆ ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್ ಎಕ್ಸ್ಪೀರಿಯನ್ಸಸ್ ಅಂತ ಅರ್ಥ ಆಯ್ತು. ಮೋಹನ್ ಲಕ್ಷ್ಮಿ. ಅದೇ ಎಲ್ರು ಹೇಳ್ದಂಗೆ ನಾವು ಲಾಸ್ಟ್ ಶ್ಲೋಕದಲ್ಲಿ ಇಲ್ಲಿ ಮೂಲ ಮಣ್ಣೆ, ನಾವು ಮಡಕೆ ಹಾಕಿ ಕಾಣುತ್ತೋ ಕುಡಿಕೆ ಹಾಕಿ ಕಾಣುತ್ತೋ ಅಲ್ಲಿರೋದು ಒಂದೇ ವಸ್ತು ಅಂತ. ಹಾಗೆ ನಾವು ಬಾಡಿ ಇಟ್ಕೊಂಡ್ ನೋಡಿದ್ರೆ ದೇಶ ಕಾಲ ಎಲ್ಲಾನು ನಾವು ಸಾಮಾನ್ಯವಾಗಿ ಇಲ್ಲಿ ನೋಡೋದು ನನ್ ಬುದ್ಧಿ ಸರಿ ಇಲ್ಲ, ನನ್ ಮನಸ್ಸು ಸರಿ ಇಲ್ಲ, ಅಥವಾ ನನ್ ದೇಹಕ್ಕೆ ಅನಾರೋಗ್ಯ, ನಾವು ಬರೀ ದೇಹ ರಿಲೇಟೆಡ್ ಹಾಗೆ ಯೋಚನೆ ಮಾಡ್ತೀವಿ. ಈ ನಾನು ದೇಹ ಅಲ್ಲ ಎಂಬ ಭಾವನೆ ತ್ಯಜಿಸಿ ನೋಡ್ದಾಗೆ ನಾನು ಮತ್ತೇನು ಅಂತ ನಮ್ಮ ಜ್ಞಾನ ನಾವ್ ಇದ್ ಮಾಡಕ್ ಹೋದ್ರೆ ಅದಕ್ಕೇನೋ ಒಂದ್ ಚೈತನ್ಯ, ಎಲ್ಲದ್ರಲ್ಲಿ ಇರೋದು ಒಂದೇ ಚೇತನ ಶಕ್ತಿ, ಗಿಡ ಮರ ಹೂವು ಪ್ರಾಣಿ ಎಲ್ಲದ್ರಲ್ಲೂ. ಬಟ್ ನಾವ್ ಅದನ್ನ ಕಾಲಕ್ ತಕ್ಕಂಗೆ ವ್ಯಕ್ತಿಗ್ ತಕ್ಕಂಗೆ ವಿಷಯಕ್ ತಕ್ಕಂಗೆ ಬೆಲೆ ಮಾಡ್ತಿರ್ತೀವಿ. ಇಲ್ಲಿ ಗುರುಜಿ ಹೇಳ್ದಂಗೆ ಎಚ್ಚರದ್ದು ಕನ್ಸಲ್ ಸುಳ್ಳು, ಕನ್ಸೊಂದು ಎಚ್ಚರದಲ್ಲಿ ಸುಳ್ಳು, ಗಾಢ ನಿದ್ದೆಯಲ್ಲಿ ಇವೆರಡೂ ಸುಳ್ಳು ಅನ್ನೋ ತರನೇ ಆಗೋದು. ನಾವ್ ಯಾವಾಗ ಇದು ಅದು ಅನ್ನೋ ತರ ದ್ವಂದ್ವದಲ್ಲೇ ನೋಡ್ತೀವಿ. ಬಟ್ ಇಲ್ಲಿ ಯಾವ್ದು ದ್ವಂದ್ವ ಇಲ್ಲ, ಒಂದೇ ಇರೋದು. ಇವಾಗ ಆಕಾಶ ಅವಕಾಶ ಅನ್ನೋದು ಎಲ್ಲ ಕಡೆ ಇದೆ. ಅದನ್ನ ನಾವು ಇವಾಗ ಮನೇಲಿ ಕುತ್ಕೊಂಡ್ ನೋಡಿದ್ರೆ ಗೋಡೆ ಆ ಕಡೆ ಬೇರೆ ಜಾಗ ಮಾಡಿದೆ, ಒಳಗಡೆ ಬೇರೆ ಇದೆ ಅನ್ಸುತ್ತೆ. ಬಟ್ ಗೋಡೆ ಬಿಟ್ಟು ನೋಡಿದಾಗ ಎಲ್ಲ ಕಡೆ ಇರೋದು ಒಂದೇ ಆಕಾಶ ಅಥವಾ ಅವಕಾಶ ಅನ್ಕೋಬಹುದು. ವಿಭಾಗದಂತ ಕಾಣ್ಸಿದ್ರು ಅದು ನಿಜ ಅಲ್ಲ. ನಾವಿಲ್ಲಿ ಅದನ್ನ ನೋಡ್ಬೇಕಾದ್ರೆ ನಮ್ಮ ಜ್ಞಾನನ ಸ್ವಲ್ಪ ಉಪಯೋಗಿಸಿ ನೋಡಿದ್ರೆ ಗೊತ್ತಾಗತ್ತೆ. ಹಾಗೆ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ನೋಡಿದಾಗ ಅವಾಗ ಏನು ಅನ್ನೋದನ್ನ ನಾ ಇಷ್ಟೊತ್ತು ಇದ್ರಲ್ಲಿ ಏನ್ ನಾವು ಬಂದ್ರಿ ವಿವೇಕ ಚೂಡಮಣಿಯಲ್ಲಿ ಇಲ್ಲಿ ಬಂದಾಗ ಇವಾಗ ನಮಗ್ ಗೊತ್ತಿದೆ ಏನು ಅಂತ, ತತ್ವಮಸಿ ಅಂದ್ರೆ ಅಂತ.
ಬಟ್ ಅದೇ ಭಾವನೆ ಮತ್ತೆ ಮತ್ತೆ ನಾವು ಮನದಟ್ಟು ಮಾಡ್ಕೋಬೇಕಂದ್ರೆ ಅದಕ್ಕೆ ಇದೆಲ್ಲ ಏನೆಲ್ಲ ಉದಾಹರಣೆ ಕೊಡ್ತಾರೋ ಅದ್ರಲ್ಲಿ ನಾವು ನಿಲ್ತಾ ಹೋಗ್ಬೇಕಾಗತ್ತೆ. ಕ್ಷಣ ಕ್ಷಣ ಎಲ್ಲ ಬದ್ಲಾಗ್ತಿರುತ್ತೆ. ನಾವು ಕೂಡ ಚಿಕ್ಕವರಿದ್ದಂಗ ಆಮೇಲೆ ಇರಲ್ಲ, ಸ್ಕೂಲ್ಗೆ ಹೋಗ್ತಿದ್ದಂಗ ಇವಾಗಿರಲ್ಲ. ಸೊ ಎಲ್ಲ ಬದ್ಲಾಗ್ತಿದ್ರುನು ಅದ್ ಬದಲಾವಣೆ ಆಗದೆ ಇರೋದಿಕ್ಕೆ ಒಂದು ಎನರ್ಜಿ ಇದೆ, ಅದೇ ಬ್ರಹ್ಮ ಅಥವಾ ತತ್ವಮಸಿ ಏನ್ ಹೇಳ್ತೀವಿ, ಅದೇ ನಾನು ಅನ್ಕೊಂಡು ಮತ್ತೆ ಮತ್ತೆ ನಾವು ನಮ್ಗೆ ಅದ್ ಮನದಟ್ಟಾಗ್ಲಿ ಅಂತಾನೆ ಇದನ್ನೆಲ್ಲ ಹೇಳ್ತಾ ಬರ್ತಾರೆ. ಎಲ್ಲಾದ್ರಲ್ಲೂ ಇವಾಗ ನಿದ್ದೆ, ಎಚ್ಚರ, ಕನಸು ಎಲ್ಲದ್ರಲ್ಲಿ ಇರೋದು ಒಂದೇ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮನೇ ನಾನು ಅಂತ ಇಲ್ಲಿ ನಾವು ಮತ್ತೆ ಮತ್ತೆ ಮನನ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ. ನನಗೆ ಅನ್ಸುತ್ತೆ ನಾನು ಏನ್ ಅರ್ಥ ಆಗಿದೆ ಹೇಳ್ಬಿಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ಸೊ ಇದ್ರಲ್ಲಿ ತತ್ವಮಸಿಯನ್ನ ನಾವು ಅವಸ್ಥಾತ್ರಯ ಪ್ರಕ್ರಿಯೆಯಿಂದ ಅರ್ಥ ಮಾಡ್ಕೊಂತ ಇದೀವಿ. ಸೊ ಅವಸ್ಥಾತ್ರಯ ಪ್ರಕ್ರಿಯೆ ಎಲ್ಲರಿಗೂ ಗೊತ್ತೇ ಇದೆ. ವೇಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್ ಅಂಡ್ ಡೀಪ್ ಸ್ಲೀಪ್ ಸ್ಟೇಟ್. ಸೊ ಡ್ರೀಮ್ ಸ್ಟೇಟ್ ಹಿಡ್ಕೊಂಡು ಶಂಕರಾಚಾರ್ಯರು ಹೇಗೆ ಡ್ರೀಮ್ ಸ್ಟೇಟ್ ಈಸ್ ಈಕ್ವಲ್ ಟು ವೇಕಿಂಗ್ ಸ್ಟೇಟ್ ಅನ್ನೋದನ್ನ ಆ ಈಕ್ವೇಶನ್ ಇದರಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಡ್ರೀಮ್ ಸ್ಟೇಟ್ ಏನಿದೆಯೋ ಅದು ವೇಕಿಂಗ್ ಸ್ಟೇಟ್, ಎರಡೂ ಒಂದೇ, ಏನು ಡಿಫ್ರೆನ್ಸ್ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಡ್ರೀಮ್ ಸ್ಟೇಟ್ ಅಲ್ಲಿ ಏನೇನ್ ನಾವು ಅನುಭವಿಸ್ತೀವಿ, ಎಲ್ಲಾರು ಹೇಳ್ದಂಗೆ ಕಾಲ ಇರಲ್ಲ. ಸೊ ನಾನು ಇಲ್ಲಿ ಇರ್ಬೋದು ಅಥವಾ ಬೇರೆ ದೇಶದಲ್ಲೇ ಇರ್ಬೋದು. ಐ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ಸಮ್ ಅದರ್ ವರ್ಲ್ಡ್. ನನ್ಗೆ ಅಥವಾ ನಾನು ಚಿಕ್ಕವರಿದ್ದಾಗಿನ ದೊಡ್ಡವರಾಗಿ ಬೆಳೆದು ಓದಿ ಮದ್ವೆ ಆಗಿ ಮಕ್ಳಾಗಿ ಇಷ್ಟೂನು ಡ್ರೀಮ್ ಸ್ಟೇಟ್ ಅಲ್ಲಿ ಆಗ್ಬೋದು. ಇಟ್ ಜಸ್ಟ್ ಇನ್ ದ ಮ್ಯಾಟರ್ ಆಫ್ 8 hours ಇನ್ ವೇಕಿಂಗ್ ಸ್ಟೇಟ್, ಬಟ್ ಡ್ರೀಮ್ ಸ್ಟೇಟ್ ಅಲ್ಲಿ ಇಷ್ಟೊಂದು ಆಗಿರ್ಬೋದು. ಸೊ ದೆರ್ ಇಸ್ ನೋ ಟೈಮ್. ಎಷ್ಟು ಇಯರ್ಗಳು ಬೇಕಾದ್ರೂ ಕಳ್ದಿರ್ಬೋದು. ಮತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಏನೋ ಚೆನ್ನಾಗಿ ದುಡ್ಡು ಬಂದಿರ್ಬೋದು. ಸೊ ನೀವ್ ಅದನ್ನ ಎಂಜಾಯ್ ಮಾಡ್ತಿರ್ಬೋದು. ಸೊ ಅನುಭವ ಎಲ್ಲ ನೀವು ಡ್ರೀಮ್ ಸ್ಟೇಟ್ ಅಲ್ಲಿ ಮಾಡ್ಬೋದು. ಅದೇ ನೀವು ಎದ್ದ ತಕ್ಷಣ ಓಕೆ ನಿಮ್ಗೆ ಆ ದುಡ್ಡಿಲ್ಲ ರಿಯಾಲಿಟಿಲಿ, ಸೊ ವೇಕಿಂಗ್ ಸ್ಟೇಟ್ ಅಲ್ಲಿ. ಸೊ ಅವಾಗ ಓಕೆ ಇಟ್ಸ್ ಜಸ್ಟ್ ಎ ಡ್ರೀಮ್ ಅಂತ ಅನ್ಕೊಂಡು ಸುಮ್ನಾಗ್ತೀವಿ. ಬಟ್ ಯಾಕೆ ಸುಮ್ನಾಗ್ತೀವಿ? ಬಿಕಾಸ್ ಇಟ್ಸ್ ಎ ಡಿಫ್ರೆಂಟ್ ಟೈಮ್ ಸ್ಪೇಸ್, ಇಟ್ಸ್ ಎ ಡಿಫ್ರೆಂಟ್ ಇಟ್ಸ್ ಎ ಡಿಫ್ರೆಂಟ್ ಪ್ಲೇಸ್. ನಮ್ಗೆ ಗೊತ್ತು ಓಕೆ ಇದು ನನ್ನ ಮನ್ಸಲ್ಲಿ ಇತ್ತು, ಸೊ ಅದಕ್ಕೇನೆ ನಾನು ಇದನ್ನ ಕನ್ಸಲ್ಲಿ ಕಂಡೆ ಅನ್ನೋದನ್ನ. ಬಟ್ ಅದೇ ವೇಕಿಂಗ್ ಸ್ಟೇಟ್ ಅಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಯಾವಾಗ್ಲೂ, ಐ ವಾಂಟ್ ಸಮಥಿಂಗ್ ದಟ್ ಇಸ್ ಕಾನ್ಸ್ಟೆಂಟ್, ಐ ವಾಂಟ್ ಸಮಥಿಂಗ್ ದಟ್ ಇಸ್ ಕಾನ್ಸ್ಟೆಂಟ್ಲಿ ಗಿವಿಂಗ್ ಮಿ ಹ್ಯಾಪಿನೆಸ್ ಅನ್ನೋದನ್ನ ಹುಡುಕ್ತಾ ಇರ್ತೀವಿ. ನನಗೇನಾದ್ರೂ ಚೇಂಜ್ ಇದ್ರೆ ನಮ್ಗೆ ಇಷ್ಟ ಆಗಲ್ಲಪ್ಪ. ನಾವ್ ಯಾವಾಗ್ಲೂ ರಿಜೆಕ್ಟ್ ಮಾಡ್ತಾ ಇರ್ತೀವಿ. ಎನಿ ಚೇಂಜಸ್ ವಿ ಟ್ರೈ ಟು ರಿಜೆಕ್ಟ್ ಇಟ್. ಬಟ್ ಈವನ್ ನೀವು ವೇಕಿಂಗ್ ಸ್ಟೇಟ್ ಅಲ್ಲಿ ನೋಡಿದ್ರೆ ಇಟ್ ಇಸ್ ಎವರ್ ಚೇಂಜಿಂಗ್ ಅಲ್ವಾ. ಇಟ್ ಸೇಮ್ ಆಸ್ ಡ್ರೀಮ್ ಸ್ಟೇಟ್ ಅಲ್ಲೂ ಚೇಂಜ್ ಆಗ್ತಾನೆ ಇರ್ತಿತ್ತು. ನೀವು ಚಿಕ್ಕವರಿದ್ರಿ, ದೊಡ್ಡವರಾದ್ರಿ, ಬೆಳೆದ್ರಿ, ಶಾಲೆಗೆ ಹೋದ್ರಿ, ಓದಿದ್ರಿ, ಅಲ್ಲೂ ಚೇಂಜ್ ಆಗ್ತಾ ಇದೆ. ಮತ್ತೆ ಅಲ್ಲೂ ಟೈಮ್ ಚೇಂಜ್ ಇದೆ. ಮತ್ತೆ ಇವಾಗ ನೀವು ಎದ್ಮೇಲೆ ಅದು ಏನು ಇಟ್ ಇಸ್ ನಾಟ್ ರಿಯಲ್ ವೇಕಿಂಗ್ ಸ್ಟೇಟ್. ಸೊ ವೇಕಿಂಗ್ ಸ್ಟೇಟ್ ಅಲ್ಲಿ ಎದ್ಮೇಲೆ ನೀವು ಇವಾಗ ಓಕೆ ಇವತ್ತಿದ್ದು ನಾಳೆ ಇರಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ನೀವು ಇನ್ನೊಂದು 10 ವರ್ಷದಿಂದ ಹೇಗಿದ್ರೋ ಇವಾಗ ಹಾಗೆ ಇಲ್ಲ. ಅದೇ ಯೂತ್ ಇಲ್ಲ, ಅದೇ ಒಂದು ಹುಮ್ಮಸ್ ಇಲ್ಲ, ಅಥವಾ ಸಮಥಿಂಗ್ ಇಟ್ ಈಸ್ ಚೇಂಜಿಂಗ್. ಸೊ ಅದೇ ತರ ಚೇಂಜ್ ಆಗ್ತಿರೋದ್ರಲ್ಲಿ ಇಲ್ಲಿ ಪ್ರಾಬ್ಲಮ್ ಬರೋದು ಎಲ್ಲಿ ಅಂತಂದ್ರೆ, we try to find something that is constant. We want something that is constant. It should be with us and it should give happiness. ಸೊ ಈ ಎವರ್ ಚೇಂಜಿಂಗ್ ವರ್ಲ್ಡ್ ಅಲ್ಲಿ ಈ ಒಂದು ಕಾಲ ಎಲ್ಲ ಚೇಂಜ್ ಆಗ್ತಿರೋದ್ರಲ್ಲಿ ಏನಕ್ಕೆ ನಾವು ಇದು ಹೌ ಕ್ಯಾನ್ ವಿ ಇವನ್ ಫೈಂಡ್ ಸಮಥಿಂಗ್ ದಟ್ ಇಸ್ ಕಾನ್ಸ್ಟೆಂಟ್ ಅಲ್ವಾ? ಅದು ಗುರುಜಿ ಹೇಳುತ್ತೆ. ಸೊ ವೆನ್ ವಿ ಟ್ರೈ ಟು ಫೈಂಡ್ ಸಮಥಿಂಗ್ ದಟ್ ಇಸ್ ಕಾನ್ಸ್ಟೆಂಟ್ and when we try to find something that will give happiness, dream is a projection of your mind. So you are the hero of your dream state. So you always shoot a film where you will be winning. ಸೊ ನೀವ್ ಯಾವಾಗ್ಲೂ ನಿಮ್ ಮನ್ಸಲ್ಲಿ ನೀವೇ ಹೀರೋ, ನೀವೇ ವಿನ್ ಆಗ್ಬೇಕು, ನಿಮ್ಗೆ ಎಲ್ಲ ಸಿಗ್ಬೇಕು ಅನ್ನೋ ತರಾನೇ ನೀವು ಮನ್ಸಲ್ಲಿ ಅನ್ಕೊಂತಿರ್ತೀರ. ಅದೇ ಮನ್ಸಿಂದಾನೇ ನಿಮ್ಗೆ ಡ್ರೀಮ್ ಅಲ್ಲೂ ಬರುತ್ತೆ. ಸೊ ವಿಲ್ ಆಲ್ವೇಸ್ ವಿನ್ ಇನ್ ಡ್ರೀಮ್ ಸ್ಟೇಟ್ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ನಿಮ್ಗೆ ಲಾಟ್ರಿ ಬರುತ್ತೆ, ನಿಮ್ಗೆ ಚೆನ್ನಾಗಾಗುತ್ತೆ, ನೀವೇ ಸ್ವೀಟ್ ತಿಂತೀರಾ, ಬಿಕಾಸ್ ಯು ಆರ್ ದ ಹೀರೋ ಆಫ್ ದಟ್. ಬಟ್ ವೇಕಿಂಗ್ ಸ್ಟೇಟ್ ಅಲ್ಲಿ ಆತರ ಆಗಲ್ಲ ಅಲ್ವಾ? ಸೊ ಬಟ್ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ವಿ ಆರ್ ದ ಹೀರೋ ಅಂತಾನೆ ಯಾವಾಗ್ಲೂ ಅನ್ಸೋದು. ಸೊ ನನ್ಗೆ ಇದಾಗ್ತಾ ಇತ್ತು ಅಂದ್ರೆ, ಸೊ ವಿ ಆಲ್ವೇಸ್ ಫೈಂಡ್ ಸಮಥಿಂಗ್ that we want happiness, but we also want something that is constant. But when we compare waking state and dream state, it's also waking state is also ever changing. ಅದ್ರಲ್ಲೂ ಟೈಮ್ ಚೇಂಜ್ ಆಗ್ತದೆ, ಇದ್ರಲ್ಲೂ ಟೈಮ್ ಚೇಂಜ್ ಆಗ್ತದೆ, ಇದ್ರಲ್ಲೂ ನಮ್ಗೆ ನಾವು ಬದ್ಲಾಗ್ತಾ ಇರ್ತೀವಿ. ಸೊ ನಾವ್ ಏನ್ ಅನ್ಸುತ್ತೆ, ಓಕೆ 10 ವರ್ಷದಿಂದ ನನ್ಗೊಬ್ಳು ಫ್ರೆಂಡ್ ಇವಾಗ ಮಾತಾಡ್ತಾ ಇಲ್ಲ,
ಐ ಮೀನ್ ಇಟ್ ಚೇಂಜಸ್ ಅಲ್ವಾ, ಬಿಕಾಸ್ ಅವ್ರೂ ಬಾಡಿ ಮನಸ್ಸು ಬುದ್ಧಿ ಅವ್ರದ್ದು ಚೇಂಜ್ ಆಗ್ತಾ ಇರುತ್ತೆ, ನಾವು ಚೇಂಜ್ ಆಗ್ತಾ ಇರ್ತೀವಿ. ಬಟ್ ವಿ ಫೀಲ್ ದಟ್ ಓಕೆ, ನಮ್ಗೆ ನಾವ್ ಚೇಂಜ್ ಆಗ್ತಿರೋದ್ ಕಾಣ್ತಿರಲ್ಲ. ನಮ್ಗೆ ನಾವ್ ಚೇಂಜ್ ಆಗ್ತಿರೋದ್ ಕಾಣ್ತಿರತ್ತೆ, ಬಟ್ ಅವ್ರು ಚೇಂಜ್ ಆಗಿರ್ತಾರೆ ಅನ್ನೋದು ಕಾಣ್ತಿರಲ್ಲ. ಸೊ ಆ ಡಿಫ್ರೆನ್ಸಸ್. ಸೊ ಬಟ್ ವಿ ಆಲ್ವೇಸ್ ಫೈಂಡ್ ಸಮಥಿಂಗ್, ಓಕೆ ನಮ್ಗೆ ಇದು ಇರ್ಲೇಬೇಕು, ಇದು ಕಾನ್ಸ್ಟೆಂಟ್ ಆಗಿ ಇರ್ಬೇಕು ಅನ್ನೋದು. ಸೊ ಹೌ ಕ್ಯಾನ್ ವಿ ಫೈಂಡ್ ಸಮಥಿಂಗ್ ಕಾನ್ಸ್ಟೆಂಟ್ ಇನ್ ದಿಸ್ ಎವರ್ ಚೇಂಜಿಂಗ್ ವರ್ಲ್ಡ್? ಸೊ ಅವಾಗ ನಮ್ಗೆ ಗೊತ್ತಾಯ್ತು, ಸೊ ದಿಸ್ ಇಸ್ ಎವರ್ ಚೇಂಜಿಂಗ್. Waking state is ever changing, dream state is ever changing. Waking state also, you may it's just an dream state is just an experience, and waking state is also just an experience alva. So ಅದಕ್ಕೆ ಒಂದು ವಿಡಿಯೋ ನೋಡಿದೆ, ಚಿನ್ಮಯಾನಂದ ಗುರುಜಿ ಹೇಳ್ತಾರೆ, they'll tell, hey this world is unreal, hey this world is mithya, then put your hand in fire. Will it so you think that it's unreal, so you feel that, right? So the experiences are real. Obviously you will hurt your hand when you put your hand in fire. So the experiences is real, but what is unreal is this world, what you think that it is constant, hinge irutte, it is ever changing, it will change. So world is meant to be changed. So something that changes, ಇಟ್ ಇಸ್ ಮಿಥ್ಯಾ ಅಂತ ಗುರುಜಿ ಹೇಳ್ತಾರೆ. ಸೊ ಇದನ್ನ ನಾವು ಇದರಲ್ಲಿ ಅದೇ ವೇಕಿಂಗ್ ಸ್ಟೇಟ್ ಮತ್ತೆ ಡ್ರೀಮ್ ಸ್ಟೇಟ್ ಈಕ್ವಲ್ ಅಂತ ಗೊತ್ತಾಯ್ತು. ಸೊ ವೆನ್ ಬೋತ್ ಆರ್ ಈಕ್ವಲ್, ವೆನ್ ಬೋತ್ ಆರ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಷಿಯಲ್ ಕ್ವಾಂಟಿಟಿ, ಇಟ್ಸ್ ನಾಟ್ ಅ ಫ್ಯಾಕ್ಚುಯಲ್ ಥಿಂಗ್, why are we even attaching to waking state or waking state people that comes and goes in our lives? So then what is constant here? So ಎಲ್ಲಾದ್ರಲ್ಲೂ ನಮ್ಗೆ ಒಂದು ನೋಡುವವನು, ದ ಸಿಯರ್ ಇಸ್ ದೇರ್. ಸೊ ದಟ್ ಸಿಯರ್ ಇಸ್ ನಥಿಂಗ್ ಬಟ್ ಆತ್ಮ. ಸೊ ಆ ಸಿಯರ್ ಯಾರು? ಆತ್ಮ ಇಸ್ ನಥಿಂಗ್ ಬಟ್ ಬ್ರಹ್ಮನ್ ಅಲ್ವಾ? ಸೊ ಆತ್ಮ ಅಂದ್ರೇನು? ಸಚ್ಚಿದಾನಂದ ಸ್ವರೂಪ. ಸೊ ದಟ್ ಒನ್, ಅದನ್ನ ನಾವು ಯಾವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು ಆ ವಿವೇಕದಿಂದ. ಬಿಕಾಸ್ ನಾವ್ ಯಾವಾಗ್ಲೂ ಇಗ್ನೋರೆಂಟ್ ಆಗ್ಬಿಡ್ತೀವಿ, ಅಯ್ಯೋ ಏನೇನೋ ಆಗೋಯ್ತು, ಅಯ್ಯೋ ಚೇಂಜ್ ಆಗೋಯ್ತು, ನನ್ಗೆ ಇದ್ ಬೇಡಾಗಿತ್ತು. ನೋ, ಇಟ್ಸ್ ಆಲ್ವೇಸ್ ಬಿಕಾಸ್ ಯಾವ್ದೋ ಒಂದು ಕಾನ್ಸ್ಟೆಂಟ್ ಇದ್ದೇ ಇದೆ. ಕಾನ್ಸ್ಟೆಂಟ್ ಇಲ್ಲ ಅಂದ್ರೆ ಅದ್ರ ಮೇಲ್ಗಡೆ ವೇರಿಯೇಬಲ್ ನಿಲ್ಲಕ್ ಸಾಧ್ಯನೇ ಇಲ್ಲ. ಇವನ್ ಮ್ಯಾಥಮೆಟಿಕಲಿ ಒಂದ್ ಕಾನ್ಸ್ಟೆಂಟ್ ಇಟ್ಕೊಂಡೆ ವೇರಿಯೇಬಲ್ ನ ನಾವು ಹುಡ್ಕಕ್ ಟ್ರೈ ಮಾಡ್ತೀವಿ ಹೊರತು ಎಲ್ಲ ವೇರಿಯೇಬಲ್ ಇದ್ರೆ ಏನ್ ಹುಡ್ಕಕ್ ಆಗಲ್ಲ. ಸೊ ಅದು ಈ ಒಂದು ಈಕ್ವೇಶನ್ ಅರ್ಥ ಆಯ್ತು ನಂಗೆ. ಸೊ ಅದೇ, ಸೊ ವಿ ಆರ್ ಆತ್ಮ, ವಿ ಹ್ಯಾವ್ ಟು ಸಿ ದಟ್ ವಿ ಆರ್ ದ ಸಿಯರ್. Yeah, so many experiences are happening, it's just an experience, it's not nothing on me. It's not that we are not body, mind and sense, we are just atma, we are seeing this ಅಂತ ಅಂತ ಇರ್ಬೇಕು ಅಂತ ಅರ್ಥ ಆಯ್ತು. ಓಕೆ ರಮಣಿ, ಓವರ್ ಟು ಯು. ಓಕೆ ಓಕೆ, ನೀವೆಲ್ಲರೂ ಹೇಳ್ತಾ ಇದ್ದ ಇದರಲ್ಲಿ ಆಕ್ಚುಲಿ ಜಾಸ್ತಿ ಹೇಳೋದೇನಿಲ್ಲ. ದ ಮೇನ್ ಥಿಂಗ್ ವಾಟ್ Shankaracharya had to tell, he has told in the previous shloka only, that we have to remember that the whole universe is made up of Sat, Sadatmakam. I told you how Sat is to be, the adjective is to be used as an essence. Anta, that was the important concept there. Illi, adane he is trying to explain in a different way, using the, as Shruti said, avasthatraya prakriya itkondu he is trying to explain the same thing. So with this shloka, what he wanted to tell us, the more or less the jnana part is over. The next shloka in it is the practice part, meditation, understanding. This is only understanding. Now how to put it into practice, how to make it your own, that will start from the next video. So with this introduction, ಇಲ್ಲಿ ಮಿಥ್ಯಾ ಬಗ್ಗೆ 17ನೇ ಶ್ಲೋಕದಲ್ಲಿ, that means in VivekaChudamani it is the 27th one, Shankaracharya had said, ahankaradi dehantan bandhan ಜ್ಞಾನ ಕಲ್ಪಿತಾನ್. ಅಂದ್ರೆ ವಾಟ್ ಈಸ್ ಮಿಥ್ಯಾ ಅಂತ ಅಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಮಿಥ್ಯಾ ಅನ್ನೋದು ವಾಟ್ ಇಸ್ ಇಟ್, ಹಿ ಹಸ್ ಥಿಂಗ್. ಸೊ ಆ ಮಿಥ್ಯಾ ವರ್ಡ್ ಅನ್ನ ಹಿ ಈಸ್ ಯೂಸಿಂಗ್ ಇಟ್ ಅ ಲಾಟ್ ಇನ್ ದಿಸ್ ಶ್ಲೋಕ. ನಾವು ಇಲ್ಲಿ ಸ್ವಪ್ನದ ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ. ಸೊ ಫಸ್ಟ್ ನಾನು ವೆನ್ ಐ ಆಮ್ ಅ ವೇಕರ್, ನಾನು ಜಾಗೃತನಾಗಿರುವಾಗ ನನಗೆ ಯಾವ ತರ ಸ್ವಪ್ನನೂ ಇಲ್ಲ. ಆ್ಯಂಡ್ ನಾನು ಜಾಗೃತನಾಗಿರುವಾಗ ನಾನು ಏನು ಕಲ್ಪಿಸಲ್ಲ, ನಾನು ಏನು ಪ್ರೊಜೆಕ್ಟು ಮಾಡಲ್ಲ, ಏನು ಮಾಡಲ್ಲ. ಸೊ ಫಸ್ಟ್ ಕಂಡೀಷನ್ ಫಾರ್ ದಿಸ್ ನಿದ್ರಾ ಈಸ್, ನಾನು ಫಸ್ಟ್ ನಿದ್ರೆ ಮಾಡಬೇಕು.
So the Nidra is a Shakti. That is one thing we must remember. Nidra is a Shakti. In fact, idralli, I don't know how many of you have read this Durga Saptashati. In the first chapter itself, Brahma, there is a verses to praise Nidra Shakti. Devi as Nidra Shakti, you know, and she has to wake up because Vishnu is sleeping, and through his ears from that wax, this asuras come and they are disturbing Brahma, and so he is Vishnu is in deep sleep, so Brahma is being troubled by these asuras. So avaga Brahma prays to Nidra Shakti, you please wake up Vishnu anta. ಆಮೇಲೆ ವಿಷ್ಣು ಬಂದು ಎದ್ದು ರಾಕ್ಷಸ ಸಂಹಾರ ಮಾಡ್ತಾನೆ. This is one of the first chapters of ಇದು Durga Saptashati. So first thing we must remember is Nidra is a Shakti, it is a sleeping power. ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತು, ನಿದ್ದೆ ತುಂಬಾ ಆದ್ರೂ ಕಷ್ಟ, ನಿದ್ದೆ ಇಲ್ಲದೆ ಇದ್ರೂ ಕಷ್ಟ. And so much of science research has told what are the benefits of sleep anta. And what is the harm of sleep deprivation anta alva. So hagirovaga ವೇದಾಂತದಲ್ಲೂ ಈ ನಿದ್ರೆಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ನಾನು ಒಂದ್ಸಲ ನಿದ್ದೆ ಮಾಡಿ, ಫಸ್ಟ್ ನಿದ್ದೆ ಬಂದ್ಮೇಲೆ ಆಮೇಲೆ ದ ಕ್ವಶನ್ ಆಫ್ ದಿಸ್ ಡ್ರೀಮ್ ಕಮ್ಸ್. ಸೊ ಅದನ್ನ ಯಾರು ಪ್ರೊಜೆಕ್ಟ್ ಮಾಡೋದು ಆ ಡ್ರೀಮು? ನಾನೇ, ನಾಟ್ ಓನ್ಲಿ ಐ ದ ವೇಕರ್, ನಾನೇ, because in the waking state I don't project, but when in the sleeping state the waker projects the thing, and not only he projects the dream, he gives it reality. ಅದನ್ನ ನಿಜ ಅನ್ಕೊಂಡು ನಾವು ಭಾವಿಸ್ತೀವಿ ಅಲ್ವಾ, ಅದು ಇಟ್ಸ್ ಎ ಬಾರೋಡ್ ರಿಯಾಲಿಟಿ. ಸೊ ನಾವು ಅವಾಗ ಸ್ವಪ್ನದಲ್ಲಿ ಇರೋವಾಗ ನಾವೇನ್ ಅನ್ಕೊಳ್ತೀವಿ, ಇದು ಎಷ್ಟು ನಿಜ ಅಂತ. ಹೇಗೆ ಒಂದೊಂದ್ಸಲ ನಾವು ಒಂದು ಹೋಟ್ಲಿಗೆ ಹೋಗ್ತೀವಿ, ದುಡ್ಡು ಕೊಟ್ಟು ಒಂದ್ ದಿವಸ ರಾತ್ರಿ ಹೋಟೆಲ್ ತೆಗೆದುಕೊಳ್ತೀವಿ, ಬಟ್ ವೆನ್ ವಿ ಆರ್ ಸ್ಟೇಯಿಂಗ್ ಇನ್ ದಟ್ ಹೋಟೆಲ್ ವಿ ಟ್ರೈ ಟು assume all our rights and try to question the owner for so many things alva, without realizing that we are there only for 24 hours. Alva, atara even in the dream now it is a borrowed reality, borrowed from the waker. ಸೊ ಅದೆಲ್ಲ ನಮ್ಗೆ ನಿಜವಾಗೇ ಕಾಣಿಸುತ್ತೆ. ಹೇಗೆ ಡ್ರೀಮ್ ನಲ್ಲಿ ಹೇಗೆ ಒಂದು ಹೋಟೆಲ್ ರೂಮ್ ಹೋದ್ಮೇಲೆ ನನ್ ರೂಮ್ ಅನ್ಸತ್ತೋ, ಆಗ ಡ್ರೀಮ್ ನಲ್ಲಿ ಕೂಡ ಇದೆಲ್ಲ ನಂದು ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಿದ್ದು, ನನ್ ಪ್ರಪಂಚ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಡ್ರೀಮರ್. But only when he wakes up, when the dream is over, then he realizes that this whole dream was a false one anta alva. So ಇದೇ ತರ ಶಂಕರಾಚಾರ್ಯ ಹೇಳ್ತಾರೆ, ಇದನ್ನೇ ಪ್ರೋಸೆಸ್ ನ you have to extend to the waker's world. ಸೊ ನಾವು ಈ ಜಾಗೃತ ಅವಸ್ಥೆಯಲ್ಲಿ ಏನೆಲ್ಲ ಪ್ರಪಂಚ ನೋಡ್ತಾ ಇದ್ದೀವೋ ಇದನ್ನೆಲ್ಲ ನನ್ ಮನೆ, ನನ್ ಮಕ್ಕಳು, ನನ್ ಗಂಡ, ನನ್ ಹೆಂಡತಿ ಅಂತ ನಾವು ವಿ ಥಿಂಕ್ ಇಟ್ ಈಸ್ ಆಲ್ ರಿಯಲ್ ಅಲ್ವಾ. ಸೊ ಅದನ್ನೇ, ಸೊ ಅದಕ್ಕೋಸ್ಕರ ನಾವು ನಮ್ಮ ವ್ಯವಹಾರ ಪ್ರಪಂಚದಲ್ಲಿ ಏನೆಲ್ಲ ಮಾಡ್ತೀವಿ, ರಾಗದ್ವೇಷ, ಬಿಕಾಸ್ ಆಫ್ ದಟ್ ಕಾಮ, ಕ್ರೋಧ, ಲೋಭ, ಮೋಹ, ಇದೆಲ್ಲ ಬಿಕಾಸ್ ಆಫ್ ಆಲ್ ದಟ್ ಅಲ್ವಾ. ನಂದು 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 ಅಂತ, ಬಿಕಾಸ್ ಯು ಥಿಂಕ್ ಎವ್ರಿಥಿಂಗ್ ಇಸ್ ರಿಯಲ್. Because of that all these things happens. But actually ಈ ಪ್ರೊಜೆಕ್ಟೆಡ್ ವರ್ಲ್ಡ್ ನ ನೀವು ನೋಡ, ನನ್ ಗಂಡ, ನನ್ ಮಕ್ಕಳು, ನನ್ ಮನೆ, ಇದನ್ನ ಯಾರು ಪ್ರೊಜೆಕ್ಟ್ ಮಾಡಿದವ್ರು? ನಿಮ್ಗೆ ದೇಹ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಇದು ನಂದು ಅಂತ ಒಂದು ನಿಮಗೆ ಅನಿಸ್ಬೇಕಾಗಿದ್ರೆ ಅದ್ರ ಹಿಂದೆ ಇನ್ನೊಬ್ಬ ವೇಕರ್ ಇದ್ದಾನಲ್ವಾ. just as we are the waker for the dream, behind this world which is the waker, which we are experiencing, there must be a waker behind us alva, and that we can use him, call that waker as super waker, or we can call him as Ishvara Brahman. ಆ ಈಶ್ವರ ಬ್ರಹ್ಮನ ತತ್ವ ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಈ ಜಾಗೃತ ಅವಸ್ಥೆಯಲ್ಲಿ ಪ್ರಪಂಚ ನೋಡಕ್ಕಾಗತ್ತಾ, ಅನುಭವಿಸಕ್ಕಾಗತ್ತಾ? We have now already understood Atma and Brahman are the same.
ಅಲ್ವಾ? ಹ್ಮ್ ಸಾಕಷ್ಟು ಪಾಪ ಶಂಕರಾಚಾರ್ಯರು ಎಫರ್ಟ್ ಹಾಕಿದ್ದಾರೆ ಟು ಮೇಕ್ ಅಸ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಆತ್ಮ ಅಂಡ್ ಬ್ರಹ್ಮನ್ ಅಂತ. ಸೊ ಐ ಆಮ್ ಬ್ರಹ್ಮನ್ ಅಂತ ನಾವು ಅದಕ್ಕೆ ಬಂದ್ಬಿಟ್ಟಿದ್ದೀವಿ. ಇವಾಗ ಬ್ರಹ್ಮ ತತ್ವ ನಮ್ಮಲ್ಲಿ ಇರೋದ್ರಿಂದ ತಾನೇ ಈ ದೇಹ ಮನಸ್ಸು ಬುದ್ಧಿ ಕೆಲಸ ಮಾಡಿ, ಆ ದೇಹ ಮನಸ್ಸು ಬುದ್ಧಿ ಕೆಲಸ ಮಾಡೋದ್ರಿಂದ ತಾನೇ ಇದು ನನ್ನ ಪ್ರಪಂಚ, ನನ್ನ ಮನೆ, ನನ್ನ ಮಕ್ಕಳು, ಇದು ನನ್ನ ಆಫೀಸು, ನನ್ನ ಪವರು, ನನ್ನ ದುಡ್ಡು ಎಲ್ಲ ನಾವು ಅನ್ಕೊಳ್ತಾ ಇರೋದು. ಆ ಬ್ರಹ್ಮ ತತ್ವ ಇಲ್ಲದೆ ಇದ್ರೆ ಓನ್ಲಿ ಎ ಶವ ಅಲ್ವಾ? So therefore, who is the waker here? He is the super waker. Ishvara is the super waker who is projecting the waker's world. Now ಹೇಳ್ತೀವಲ್ಲ, remember that Brahman is the one who projects the world ಅಂತ. ಜಗತ್ ಮಿಥ್ಯಾ ಅಂತೀವಲ್ಲ, ಹಾಗೆ ಇವ ನಮ್ಮಲ್ಲಿರೋ ಬ್ರಹ್ಮನ್ ತಾನೆ ನಮಗೆ ಈ ಜಗತ್ತನ್ನು ತೋರಿಸ್ಕೊಡ್ತಾ ಇರೋದು, ನಮ್ ಜಗತ್ತನ್ನು ತೋರಿಸ್ಕೊಡ್ತಾ ಇರೋದು. ಅಂಡ್ ನಮ್ ಜಗತ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಜಗತ್ ಓನ್ಲಿ. You understand? So who is the person who is projecting this waking world? It is the Ishvara or Brahman, alva? See, this is the thought we have not given much importance to. Just as I as a waker project my dream, my waking world is projected by whom? The Brahman, the Ishvara, alva? So adanna ನಾವು ತಿಳ್ಕೋಬೇಕು. So this super waker, you can call him super waker, who makes us understand this world while we are awake. ನಾವು ಎಚ್ಚರವಾಗಿರುವಾಗ ನಾವು ಏನೆಲ್ಲ ಅನುಭವಗಳು, ಏನೆಲ್ಲ ನೋಡ್ತೀವಿ, ಏನೆಲ್ಲ ಮಾಡ್ತೀವೋ, ಇದೆಲ್ಲ ಯಾರು ಪ್ರೊಜೆಕ್ಟ್ ಮಾಡ್ತಾ ಇರೋದು? ಈಶ್ವರ, ಬ್ರಹ್ಮನು ಈಶ್ವರ. ಸೊ ಹಿ ಇಸ್ ದ ಸೂಪರ್ ವೇಕರ್. ಸೊ ನಾನ್ ನಿಜವಾದ ವೇಕರ್ ಅಲ್ಲ. ಐ ಆಮ್ ವೇಕರ್ ಓನ್ಲಿ ಫಾರ್ ದ ಡ್ರೀಮ್ ವರ್ಲ್ಡ್, ಬಟ್ ದ ರಿಯಲ್ ವೇಕರ್ ಇಸ್ ದ ಬ್ರಹ್ಮನ್, ಅಲ್ವಾ? ಸೊ ದಟ್ ವಿ ಶುಡ್. ಸೊ ಇದನ್ನ ಜ್ಞಾನಿ ಆದವನ್ ತಿಳ್ಕೊಳ್ತಾನೆ. ಏನೋ ಯಾರು ಈ ವೇದಾಂತ ಓದಿ ಉಪನಿಷತ್ ಜ್ಞಾನ ಎಲ್ಲ ಪಡೆದಿದ್ದಾನೋ, ಅದನ್ನ ಅನುಭವಿಸಿದ್ದಾನೋ, ಅವನು ಹೇಳ್ತಾನೆ, ಎಸ್ ಐ ಆಮ್ I am projecting this waker's world. I am giving reality to the waker's world. ನಾನೇ ಅಂದ್ಮೇಲೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತ ನಾನೇ. So when I say I am Brahman, so ನನ್ನಲ್ಲಿ ಬ್ರಹ್ಮನ್ is this ಈಶ್ವರ is the ಸೃಷ್ಟಿ ಸ್ಥಿತಿ ಲಯಕರ್ತ ಅಲ್ವಾ? ಸೊ ಇದನ್ನೇ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಕೇಳಿರ್ತೀರ, ಇದು ಬೇರೆ ರೂಪದಲ್ಲಿ ಗೀತೆಯಲ್ಲಿ ಬರುತ್ತೆ, ಕೈವಲ್ಯ ಉಪನಿಷದಲ್ಲಿ ಬರುತ್ತೆ. ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ ಬ್ರಹ್ಮದ್ವಯಂ ಅಸ್ಮ್ಯಾಮ್ಯಹಂ. ಅಂದ್ರೆ ಈ ಜಗತ್ತ ನಾನೇ ಸೃಷ್ಟಿ ಮಾಡೋದು, ಇದನ್ನೇ ಸ್ಥಿತಿ ನಾನೇ, ಇದ್ರ ನನ್ನಲ್ಲೇ ಲಯ ಆಗೋದು ಅನ್ನೋದು ಅಲ್ಲಿ ಈ ಒಂದು ಇಂಪಾರ್ಟೆಂಟ್ ಶ್ಲೋಕ ಬರುತ್ತೆ. ಸೊ ಈ ನಾನು ಯಾರು? ಈ ನಾನು is the Brahman in us, ಅಲ್ವಾ? The real ನಾನು. ಸೊ ಜ್ಞಾನಿ ಆದವನಿಗೆ ಗೊತ್ತು, ಅವನಿಗೆ ಈ ಪ್ರಪಂಚ, ಅವನು ನೋಡ್ತಾ ಇರೋ ಪ್ರಪಂಚ ಬಂದು ಇಟ್ ಇಸ್ ನಾಟ್ ರಿಯಲ್ ಅಂತ ಗೊತ್ತು, ಅದು ಮಿಥ್ಯಾ ಅಂತ ಗೊತ್ತು, ಅಲ್ವಾ? ಅವನಿಗೆ ಗೊತ್ತು. See, another thing, I told you there are two wakers. One super waker who knows about the who is projecting my world in the Jagrata Avastha, and there is a waker in the Jagrata Avastha who projects the dream. But ಇದೆರಡಕ್ಕೂ ಸಿಮಿಲಾರಿಟಿ ಇದ್ರು, there is a difference also. ಈ ನಿದ್ದೆಯಲ್ಲಿ ಇವಾಗ ನೀವು ಸ್ವಪ್ನ ನೋಡ್ತಾ ಇದ್ದೀರಿ, ಸ್ವಪ್ನ ನೋಡಿದಾಗ ಅದು ಎಲ್ಲ ರಿಯಲ್ ಆಗಿರುತ್ತೆ. ವೆನ್ ಹಿ ಗೆಟ್ಸ್ ಅಪ್, ಅವನಿಗೆ ಗೊತ್ತಾಗತ್ತೆ ಐ ಆಮ್ ದ ವೇಕರ್, ಅದೆಲ್ಲ ಮಿಥ್ಯಾ, ಅದೆಲ್ಲ ಸುಳ್ಳು ಅಂತ ಗೊತ್ತಾಗತ್ತೆ, ಅಲ್ವಾ? ಅದ್ ಸುಳ್ಳು ಮಾತ್ರ ಇಲ್ಲ, ಆ ಸುಳ್ಳಿನ ಪ್ರಪಂಚನೂ ಮಾಯವಾಗ್ಬಿಡತ್ತೆ. ಬಟ್ ಇವಾಗ ನಾನು ಐ ಆಮ್ ಅವೇಕ್, ನಾನು ಈ ಪ್ರಪಂಚ ನೋಡ್ತಾ ಇದ್ದೀನಿ, ಮನೆ ಮಠ, ಮಕ್ಕಳು, ನನ್ನ ಸಂಸಾರ, ನನ್ನ ಫ್ರೆಂಡ್ಸು, ನಾನು ಇದು ಎಲ್ಲ ನೋಡ್ತಾ ಇದ್ದೀನಿ, ಅಲ್ವಾ? ಸೊ ದಿಸ್ ಇಸ್ ದ ವೇಕರ್ಸ್ ವರ್ಲ್ಡ್.
And who is projecting it? Ishvara, the super vehicle. Okay, so when the Jnani understands that this whole world is unreal, that means the Jnani becomes a super vehicle, alva. Jnani becomes Brahman. ಹೌದು. ಹ್ಮ್ Both are same only ಅಲ್ವಾ? When ಜ್ಞಾನಿ Jnani becomes, ಈಶ್ವರ ಸೇಮ್. ಹೇಳ್ತೀವಲ್ಲ, ಅದಕ್ಕೆ ಜ್ಞಾನಿಗೂ ಈಶ್ವರನಿಗೂ ವ್ಯತ್ಯಾಸ ಇಲ್ಲ ಅಲ್ವಾ? So Jnani becomes a Brahman. But when Jnani becomes a Brahman, ಈ ರಿಯಲ್ ವರ್ಲ್ಡ್ ಡಿಸಪಿಯರ್ ಆಗತ್ತಾ? ಇಲ್ಲ. ಆ ಜ್ಞಾನಿ ಆ ವರ್ಲ್ಡ್ ಅಲ್ಲಿ ಇರ್ತಾನೆ. This is the very important difference. ನಾನು ನಿದ್ದೆಯಿಂದ ಎದ್ಮೇಲೆ ನನ್ನ ಸ್ವಪ್ನ ಭಂಗವಾಗತ್ತೆ, ಏನು ಕಾಣಿಸಲ್ಲ, ಆ ಸ್ವಪ್ನದ ಪ್ರಪಂಚನೇ ಇಲ್ಲ. ಬಟ್ ಒಬ್ಬನು ಮನುಷ್ಯ ಜ್ಞಾನಿ ಆದಾಗ ಅವನಿಗೆ ಪ್ರಪಂಚನೇ ಮಿಥ್ಯ ಅನ್ಸುತ್ತೆ, ಡ್ರೀಮ್ ಅನ್ಸುತ್ತೆ. ಬಟ್ ದ ಪ್ರಪಂಚ ರಿಮೇನ್ಸ್. ಅವ್ನು ಯಾಕಂದ್ರೆ ಆ ಪ್ರಪಂಚದಲ್ಲಿ ಅವ್ನ ಕೆಲಸ ಮಾಡ್ಬೇಕು, ಆ ಪ್ರಪಂಚದಲ್ಲಿ ಇರ್ಬೇಕು, ದಿನ ಊಟ ತಿಂಡಿ ಮಾಡಿ ಮಲಗಿ ಎದ್ದು ಹೇಳ್ಬೇಕಲ್ವಾ? So his dream world doesn't, super vehicle's dream world doesn't disappear, because normal vehicle's dream world disappears. So that is the important. ನಾವು ತಿಳ್ಕೋಬೇಕು. ನಿದ್ರಾ ಕಲ್ಪಿತ ದೇಶ ಕಾಲ ವಿಷಯ ನಾತ್ರಾದಿ ಸರ್ವಂ. ಸರ್ವಂ is the entire dream world. ಸ್ವಪ್ನ ಜಗತ್ತ ಕನ್ಸಿಸ್ಟಿಂಗ್ ಆಫ್ ವಾಟ್? ದೇಶ, ಅದೇ ಎಲ್ಲಿ ನೀವು ನಿದ್ದೆ ಮಾಡ್ತಾ ಇದ್ದೀರೋ ಆ ಜಾಗ. ಆಮೇಲೆ ಇದು ಕಾಲ, ಟೈಮು, ವಿಷಯ, ಇದೆಲ್ಲ ನೀವು ಮೊದಲೇ ಹೇಳಿದ್ದೀರಿ, ನೀವೆಲ್ಲ ಹೇಳಿದ್ದೀರಾ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅಕಾಮಡೇಟಿಂಗ್ ದ ಥಿಂಗ್. ಆಮೇಲೆ ಇದೆಲ್ಲ ಚೇಂಜ್ ಆಗ್ಬಿಡುತ್ತೆ. ಬಟ್ ಆಲ್ ದೀಸ್ ಆರ್ ನಿದ್ರಾ ಕಲ್ಪಿತಂ, ಅಂದ್ರೆ ಏನು? ಫಾಲ್ಸ್ಲಿ ಪ್ರೊಜೆಕ್ಟೆಡ್ ಅಲ್ವಾ? ಸೊ ನಿದ್ರಾ ಕಲ್ಪಿತ ತಥಾ ಅಪಿ ಜಾಗೃತಿ. ಅದೇ ತರ ಈ ಜಾಗೃತ್ ಪ್ರಪಂಚನು ಹೀಗೆ ದೇಶ ಕಾಲ ವಿಷಯಗಳಾದ ಪ್ರಕಾರ ಪ್ರೊಜೆಕ್ಟ್ ಆಗಿದೆ. ಬಟ್ ಪ್ರೊಜೆಕ್ಟೆಡ್ ಬೈ ಹೂ? ಬೈ ದ ಈಶ್ವರ. ಡ್ರೀಮ್ ಇಸ್ ಪ್ರೊಜೆಕ್ಟೆಡ್. ಒಂದ್ ನಿಮಿಷ ರಮಣಿ. ಡ್ರೀಮ್ ಇಸ್ ಪ್ರೊಜೆಕ್ಟೆಡ್ ಬೈ ಅವರ್ ಮೈಂಡ್. ಕರೆಕ್ಟ್. ಡ್ರೀಮ್ ಇಸ್ ಪ್ರೊಜೆಕ್ಟೆಡ್ ಬೈ ಮೈಂಡ್. ದಟ್ ಮೈಂಡ್ ಅನ್ನು ನಾನು ಅನ್ಕೊಂಡಿದ್ದೀವಿ ನಾವು. ಬಟ್ ದೆನ್ ದ ರಿಯಲ್ ವರ್ಲ್ಡ್ ಇಸ್ ಪ್ರೊಜೆಕ್ಟೆಡ್ ಬೈ ದ ಬ್ರಹ್ಮನ್. ಓಕೆ. ಅಲ್ವಾ? ಸೊ ಇದಾದ್ಮೇಲೆ ಇಲ್ಲೇನ್ ಹೇಳ್ತಾನೆ? ನಿದ್ರಾದಿ ಕಲ್ಪಿತ ದೇಶ ಕಾಲ ವಿಷಯ ಜ್ಞಾತ್ರಾದಿ ಸರ್ವಂ ಯಥಾ ಮಿಥ್ಯಾ ತದ್ ವದಿಹ ಅಪಿ ತದ್ವದಪಿ ಜಾಗೃತ ಸ್ವಪ್ನ ಜ್ಞಾನ ಕಾರ್ಯ ತತ್ವ. ಅದು ಹೇಳಿದಾಯ್ತು. ಯಸ್ಮಾತ್ ದೇವಮಿದಂ. ಸೊ ಇಲ್ಲೇನಾಗತ್ತೆ ಅಂದ್ರೆ, ಇವಾಗ ಇಲ್ಲಿ ನಾವು ಯಾಕೆ ನಮ್ಗೆ ಈ ಅಜ್ಞಾನ ನಾವು ಯಾಕೆ ತಿಳ್ಕೊಳ್ತಾ ಇಲ್ಲ ಅಂದ್ರೆ, ನಮ್ಗೆ ಅಜ್ಞಾನ ಇದೆ. ಆ ಅಜ್ಞಾನ ಹೋಗ್ಲಾಡ್ಸಕ್ತಾನೆ ಇವಾಗ ನಾವು ಇದೆಲ್ಲ ಸಾಧನೆ ಮಾಡ್ತಾ ಇರೋದು, ಈ ವೇದಾಂತ ಓದ್ತಾ ಇರೋದು, ತಿಳ್ಕೊಳ್ಳೋದು ಎಲ್ಲ ಮಾಡ್ಕೊಳ್ತಾ ಇರೋದು ಅಲ್ವಾ? ಈ ಅಜ್ಞಾನದಿಂದಾನೇ ನಮಗೆ ನಾನ್ ಯಾರು ಅಂತ ಗೊತ್ತಿಲ್ಲ. ಇವಾಗ ನೀವು ಹೇಳಿದಂಗೆ ಮೈಂಡ್ ಇಸ್ ಪ್ರೊಜೆಕ್ಟಿಂಗ್ ದ ಡ್ರೀಮ್, ದಟ್ ಬ್ರಹ್ಮನ್ ಇಸ್ ಪ್ರೊಜೆಕ್ಟಿಂಗ್ ದಿಸ್ ವೇಕಿಂಗ್ ವರ್ಲ್ಡ್ ಅನ್ನೋದು ನಮಗ್ ಗೊತ್ತಿಲ್ಲ ಮೊದ್ಲು ಅಲ್ವಾ? ಅದನ್ನು ಮೈಂಡ್ ಅನ್ಕೊಂಡ್ಬಿಡ್ತೀವಿ ನಾವು, ಬಟ್ ಆಕ್ಚುಲಿ ಅಲ್ಲ ಅಲ್ವಾ? ಸೊ ಆ ಒಂದು ಅಜ್ಞಾನ ನಾವು ಅದನ್ನೇ ಮೊದಲಲ್ಲಿ ವಿವೇಕ ಅವ್ಯಕ್ತ, ಶಕ್ತಿ, ಮೂಲವಿದ್ಯಾ, ಮಾಯಾ ಅಂತ ಎಲ್ಲ ಹೇಳಿದೀವಿ ಅಲ್ವಾ? ಅದನ್ನೇ ಸ್ವ ಅಜ್ಞಾನ ಅಂತ ಹೇಳೋದು. ಸೊ ಇವಾಗ ಈಶ್ವರ ಇದು ಜ್ಞಾನಿ ಹೇಳ್ತಾನೆ, ಐ ಎಂ ಬ್ರಹ್ಮನ್, ಐ ಎಂ ಈಶ್ವರ, ಐ ಎಂ ದ ಸೂಪರ್ ವೇಕರ್. ಸೊ ಬೈ ಮೈ ಮಾಯಾ ಐ ಆಮ್ ಕ್ರಿಯೇಟಿಂಗ್ ದಿಸ್ ಜಗತ್. Ma'am, but if Ishvara is projecting this world, but we have the intellect to take the decisions, right? Here, no. Here, the thing is, when you use the word mind and intellect, it becomes one unit. Okay. You don't separate mind and intellect here. When all the time when we say mind, even dream nallu, when you say mind is projecting the dream, all intellect is also involved. ನಾವು ಬೇರೆ ಬೇರೆಯಾಗಿ ನೋಡುವಾಗ
what is mind, what is the intellect ಅಂತ ನೋಡ್ತೀವಿ. Otherwise, generally when we say the word mind, it includes intellect. You know the four things that, what is it? ಅಂತಃಕರಣ. ಅಂತಃಕರಣ. ನಾಲ್ಕಿದೆಯಲ್ಲ. So all those are included in that mind. ಅದೆಲ್ಲ ಮೆಮೊರಿ ಇರೋದ್ರಿಂದಾನೇ ನಿನ್ ಡ್ರೀಮ್ ಬರೋದು. So all those are included in that. Okay, so illi when Gnani says that now I am Brahma, I am Ishvara, I am Super Veka, by my Maya I am creating this world. And Anovaga. So that means that it is nothing wrong. Yakandre ಅವರು ಹೇಳ್ಕೋಬಾರ್ದು ಜಂಬದಿಂದ, but he understands that, alva? Because of the ಜ್ಞಾನ. But also he is also responsible for the nidra shakti. ಅವನಿಲ್ದೇ ನಿದ್ರೆ ಬರುತ್ತೆ ನಮಗೆ. ಆ ನಿದ್ರಾ ಶಕ್ತಿಯಿಂದ ತನ್ನ ಆ ಡ್ರೀಮು ನೋಡೋದು. ಕರೆಕ್ಟ್. So in the super waker, the other waker is actually included. Alva? Both worlds are mithya, both are projection, but one is through nidra shakti, another is through maya shakti. Maya shakti. So both are not real, both have got only borrowed reality. Alva? So therefore, adike swa ajnana kartavyatah, since they are both present, they are both mithya. So yasmat evam idam sharira karana prana aham adi api asar. ಅಂದ್ರೆ ಇಲ್ಲಿ ನೆಕ್ಸ್ಟ್ ಥರ್ಡ್ ಲೈನ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಯಸ್ಮಾತ್ ಏವಂ ಇದಂ ಅಂದ್ರೆ ಹಾಗಂದ್ಮೇಲೆ, ಸಿನ್ಸ್ ದ ಎಂಟೈರ್ ಯೂನಿವರ್ಸ್ ಇಸ್ ಮಿಥ್ಯ, ಪೂರ್ತಿ ಪ್ರಪಂಚನೇ ಮಿಥ್ಯವಾಗಿರೋವಾಗ ನನ್ ದೇಹ ಮಾತ್ರ ಸತ್ಯ ಆಗಕ್ ಸಾಧ್ಯ ಇಲ್ಲ ಅಲ್ವಾ? ನನ್ ದೇಹನೂ ಇಟ್ಸ್ ಪಾರ್ಟ್ ಆಫ್ ದ ವರ್ಲ್ಡ್, ಮೈಂಡ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ವರ್ಲ್ಡ್, ನನ್ನ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇಸ್ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ವಾ? So therefore idam shariram karana prana aham adi. ಇದೆಲ್ಲ ಆದಿ ಅಂದ್ರೆ ಎಲ್ಲ, ಈ ಎಲ್ಲ ಶರೀರಗಳು ನಿಮ್ಮ ಇದಿದೆಯಲ್ಲ, 3 ಶರೀರಗಳು, ಏನೋ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಅದು ಎಲ್ಲಾನು ಅದೇ. ಆಮೇಲೆ ಈ ಪಂಚಕೋಶಗಳು, ಪ್ರಾಣ ಅದರಲ್ಲಿ ಸೆಪರೇಟ್ ಮಾಡೋದು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಎಲ್ಲಾನು ಅದೆಲ್ಲ ಕೂಡ, ಬಿಕಾಸ್ ಅದನ್ನೆಲ್ಲ ನಾವು ನೋಡಿ, ಅದೆಲ್ಲ ಮಿಥ್ಯ. ದೇ ಆರ್ ಆಲ್ ಆಕ್ಟಿವ್ ಓನ್ಲಿ ಬಿಕಾಸ್ ಆಫ್ ದ ಬ್ರಹ್ಮನ್ ಅಂತ ಅಲ್ಲಿ ನಾವು ನೋಡಿದ್ದೀವಿ. So all this becomes part of that prapancha. Plus ಈ ಆದಿ also includes ನಮ್ ಸಂಚಿತ, ಆಗami and prarabdha karma also. You understand? So this word adi, yasma devam idam sharira karana prana aham adi api sat, idella sat. ಗೊತ್ತಾಯ್ತಾ? ಸೊ ಶರೀರ ಎಲ್ಲ 3 ಶರೀರಗಳು, ನೀವು ಕೋಶಗಳು ನೋಡಿದ್ರೆ 5 ಕೋಶಗಳು, ಪ್ರಾಣಾನು ಬಂದ್ಬಿಡತ್ತೆ ಎಲ್ಲಾನೇ. ಅದಲ್ಲದೆ ಅಪಿ ಇದು ಆದಿ ಎಂದಾಗ ಸಂಚಿತ, ಆಗಾಮಿ, ಪ್ರಾರಬ್ಧ ಕರ್ಮಗಳು, all are part of this world and everything is unreal. ಎಲ್ಲ ಮಿಥ್ಯ. ಹಾಗಾದ್ರೆ ಎಲ್ಲ ಮಿಥ್ಯ, ಎಲ್ಲಾನು ಮಿಥ್ಯ. ಸೊ ಎಲ್ಲಾನು ಮಿಥ್ಯ ಆದ್ಮೇಲೆ ಮತ್ತೆ ಇದು ವಾಟ್ ಈಸ್ ದ ಥಿಂಗ್? ತಸ್ಮಾತ್ ತತ್ವಮಸಿ. ಅದರಿಂದ ನೀನ್ ಹೇಗಿದ್ರು ನಿನಗೂ ಬ್ರಹ್ಮನ್ಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ತತ್ವಮಸಿ ಹೇಳೇ ಆಗಿದೆ ಅಲ್ವಾ? ಆಗಿದೆ. ಸೊ ಅದಕ್ಕೋಸ್ಕರ ಅಂತ ನಾವು ಹೇಳಿದ, ಮತ್ತೆ ಎಲ್ಲಾ ಮಿಥ್ಯ ಅಂದ್ರೆ ಪೂರ್ತಿ ಪ್ರಪಂಚನೇ ಶೂನ್ಯನ, ಅದು ನಾವು ಬುದ್ಧಿಸಂ ಹೊರಟೋಗ್ಬಿಡ್ತೀವಿ ಅಲ್ವಾ? ಸೊ ಪೂರ್ತಿ ಪ್ರಪಂಚ ಸತ್ಯ, ಸಾರಿ ಪೂರ್ತಿ ಪ್ರಪಂಚ ಮಿಥ್ಯ, ಬಟ್ ದೇರ್ ಇಸ್ ಒನ್ ಐಟಮ್ ವಿಚ್ ಇಸ್ ಸತ್ಯಂ,
That is the Sakshi Chaitanya. The Sakshi Chaitanya is the Brahman antivi. Now adana idu Ishvara antivi. Alva? He is the changeless experiencer. And he is the only Satyam, and everything which is experienced is all Mithya. So you alone are the Satyam. That Nijavada Nanu Obne Satya. Because Nijavada Nanugu Nini Prapancha Srishti Mado Brahmanugu Vyathyasa illa anta ನಾವು ಆಲ್ರೆಡಿ ತತ್ವಮಸಿಯಲ್ಲಿ ಹೇಳ್ಬಿಟ್ಟಿದ್ದೀವಿ. ಹೌದು. ಅಲ್ವಾ? ಸೊ ನಿಜವಾದ ನಾನೇ. ಸೊ ಐ ಎಂ ಬ್ರಹ್ಮನ್. ಅದು ತಾನೇ ಹೇಳೋದು ನಮ್ಮ ಇದು. ಆಮೇಲೆ ಯಾರಾದ್ರೂ ಅದು ಹೇಳಿ, ಅದು ಹೇಗೆ ಜಂಬಾಗಿ ಹೇಳ್ಕೊಡ್ತಾರೆ ಐ ಎಂ ಬ್ರಹ್ಮನ್ ಅಂತ. ಐ ಎಂ ಬ್ರಹ್ಮನ್ ಅಂತ ಜಂಬನ್ವಾಗಿ ಹೇಳ್ಕೊಡೋದಿಲ್ಲ. ಐ ಎಂ ಬ್ರಹ್ಮನ್ ಒಂದು ಅನುಭವ. ನಾನು ಇದು ಬೇರೆ ಎಲ್ಲ ಇದು ಅನಿತ್ಯ, ನಾನ್ ಮಾತ್ರ ಸತ್ಯ ಅನ್ಕೊಳ್ಳೋದು, ಅದು ಐ ಎಂ ಬ್ರಹ್ಮನ್. ಎವ್ರಿಥಿಂಗ್ ದಟ್ ಇಸ್ ಎಕ್ಸ್ಪೀರಿಯನ್ಸ್ಡ್ ಇಸ್ ನಿತ್ಯ, ಅಂಡ್ ಎವ್ರಿಥಿಂಗ್ ದ ಎಕ್ಸ್ಪೀರಿಯನ್ಸರ್ ಇಸ್ ದ ಸಾಕ್ಷಿ ಚೈತನ್ಯ. ಅದನ್ನು ಸೊ ಅದಕ್ಕೆ ಹೇಳೋದು ಈ ಕಥೋಪನಿಷತ್ತು ಹೇಳ್ತಾರೆ, ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರಾನಿಬೋಧತ. ಅಂದ್ರೆ ಮೇ ಯು ವೇಕಪ್. ವೇಕಪ್ ಅಂದ್ರೆ ಏನು? ನಿನ್ನ ನಿಜವಾದ ಸ್ವರೂಪ ನೀನು ತಿಳ್ಕೋ. ನೀನು ಬ್ರಹ್ಮನ್ ಅಂತ ತಿಳ್ಕೋ. ನೀನು ನಾನು ಅಂತ ಹೇಳಿ ಒದ್ದಾಡ್ತಾ ಇದೀಯಲ್ಲ ಈ ವ್ಯವಹಾರದ ಪ್ರಪಂಚದಲ್ಲಿ, ನೀನು ಅದಲ್ಲ. ನೀನು ನಿಜವಾದದ್ದು ನೀನ್ ಬ್ರಹ್ಮನು. ಸೊ ಅದನ್ನ ಅದು ಆ ಬ್ರಹ್ಮನ್ ಎಂತವನು ಅದನ್ನೇ ನಿಮ್ಗೆ ಲಾಸ್ಟ್ ಲೆಕ್ಕಲ್ಲಾಗೆ ತಸ್ಮಾತ್ ತಸ್ವಮಿತಿ ಪ್ರಶಾಂತಂ ಅಮಲಂ ಬ್ರಹ್ಮ ದ್ವಯಂ ಯತ್ ಪರಂ. ಆ ಪರಂ ಅದು ಕ್ವಾಲಿಟೀಸ್ ಆಫ್ ದ ಬ್ರಹ್ಮನ್. ಆಮೇಲೆ ಯಾರ ಆ ಬ್ರಹ್ಮನು ಅಂದ್ರೆ ಅವನು ಪ್ರಶಾಂತವಾಗಿರ್ತಾನೆ, ಶಾಂತಿ. ಆಮೇಲೆ ಇದು ಅಮಲಂ, ಅದರಲ್ಲಿ ಪ್ಯೂರ್ ಆಗಿರ್ತಾನೆ. ಆಮೇಲೆ ಅದ್ವಯಂ, ಅದು ಬಿಟ್ರೆ ಬೇರೆ ಅದೊಂದೇ ಸತ್ಯ, ಬೇರೆ ಏನು ಇಲ್ಲ. ಪರಂ, ತುಂಬಾ ಉತ್ಕೃಷ್ಟವಾದದ್ದು ಆ ಬ್ರಹ್ಮ ಅಂತ. ಆ ಬ್ರಹ್ಮನ್ನ ಇಲ್ಲಿ ತಿರ್ಗಾ ಸೇಮ್ ಅಬ್ಜೆಕ್ಟಿವ್ಸ್ ಈಸ್ ಯೂಸಿಂಗ್ ಟು ಥಿಂಕ್. ಸೊ ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂದ್ರೆ ಅದೇ, though we saw there are two wakers, so the other waker also gets included in the super waker one. ಅರ್ಥ ಆಯ್ತಾ? ಅದೊಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ is, for the first waker, when he wakes up, not only dream disappears, the dream world also disappears. But for the super waker, when he realizes that the world is a projection and it's unreal, but the world continues there because he has to function there. ಅಲ್ವಾ? ಆ ಕರ್ಮದಿಂದ ಅವನು ಬಂದಿದ್ದಾನೆ, ಆ ಕರ್ಮ ಸರಿಸಕ್ಕೆ ಅವನು ಇರ್ಬೇಕಾಗತ್ತೆ. But ಬ್ಯಾಕ್ ಗ್ರೌಂಡ್ all the time he knows this is only karma I'm doing, I am not the real one, I am the Brahman ಅಂತ ಅವನಿಗೆ ಗೊತ್ತು ಅಲ್ವಾ, ಜ್ಞಾನಿಗೆ ಅಂತ. ಸೊ ಆ ಜ್ಞಾನಿ, ಆ ಸೂಪರ್ ವೇಕರ್ ನಲ್ಲಿ ಈ ವೇಕರ್ ಇನ್ಕ್ಲೂಡ್ ಆಗ್ಬಿಡ್ತಾನೆ. ಜ್ಞಾನಿ ವೇಕರ್ ಯಾರು ಈ ಸ್ವಪ್ನ ನೋಡ್ಬೇಕಾರೋ ಅದ್ರಲ್ಲಿ ಇನ್ಕ್ಲೂಡ್ ಆಗ್ಬಿಡ್ತಾನೆ. ನ್ಯಾಚುರಲಿ ಅಲ್ವಾ ಮಗಳ? ಇವಾಗ ನಮ್ಗೆ ಆತ್ಮ ಇದ್ರೇನೆ ಜೀವ ಕೆಲಸ ಮಾಡೋದು. ಜೀವ ಇದ್ರೆ ತಾನೇ ನಾನು ನಿದ್ರೆ, ಜಾಗೃತ, ಈ ಅವಸ್ಥೆಗಳನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು. ಕರೆಕ್ಟ್. ಹೌದು ಅಲ್ವಾ? ಸೊ ದಿಸ್ ಆರ್ಡಿನರಿ ವೇಕರ್ ಗೆಟ್ಸ್ ಇನ್ಕ್ಲೂಡೆಡ್ ಇನ್ ದ ಸೂಪರ್ ವೇಕರ್ ಅಲ್ವಾ? ಸೊ ದೇರ್ ಆರ್ ನೋ ಟೂ ವೇಕರ್ಸ್. ಗೊತ್ತಾಯ್ತೀಗ. ಅದಕ್ಕೆ ಬ್ರಹ್ಮ ಅದ್ವಯಂ ಅಂತೀವಲ್ಲ, ದೇರ್ ಓನ್ಲಿ ಒನ್ ವೇಕರ್, ಸತ್ಯಂ. So this is what he is trying to make us understand. ಇದನ್ನ ನಾವು ಇನ್ಮೇಲೆ ನೆಕ್ಸ್ಟ್ 10 ಶ್ಲೋಕಾಸ್ ಆಕ್ಚುಲಿ ಅದು ಹೇಳಿದ್ದಾರೆ. ಏಡ್ಸ್ ಟು ಮೆಡಿಟೇಷನ್ ಅಂತ. ಅದೇ ಮಕ್ಕಳ್ದಂಗೆ ತತ್ವಮಸಿ 10 ಶ್ಲೋಕದಲ್ಲಿ ನೀನ್ ಆ ತತ್ವಮಸಿ, ಇನ್ಫ್ಯಾಕ್ಟ್ ಅದನ್ನ ಕೆಲವರು ಹೇಳ್ತಾರ, 10 ಶ್ಲೋಕ ನಾವು ಬಾಯ್ಪಾಠ ಮಾಡ್ಕೋಬೇಕು, ಒಂಥರ ಸ್ತೋತ್ರ ತರ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಆ ನೆಕ್ಸ್ಟ್ 10 ಶ್ಲೋಕಾಸು. ಸೊ ಇದ್ರಲ್ಲಿ ಏನಂದ್ರೆ, ಇವಾಗ ಶಂಕರಾಚಾರ್ಯರು ನಮ್ಗೆ 7 ಕ್ವಶನ್ಸ್ ಕೇಳ್ದ ಸ್ಟೂಡೆಂಟ್ ಅಲ್ವಾ? ಆ 7 ಕ್ವಶನ್ಸ್ಗೂ ಆನ್ಸರ್ ಕೊಟ್ರು. ಆ ಬ್ರಹ್ಮನ್ ಬಂದಾಗ, ಬ್ರಹ್ಮನ್ ಟಾಪಿಕ್ ಬಂದಾಗ ಅದಕ್ಕೆ 3 ಎಕ್ಸ್ಟೆನ್ಷನ್ಸ್ ಕೊಟ್ರು. ಅದು ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ, ಬ್ರಹ್ಮೋ ಜೀವೋ ನ ಪರಹ ಅಂತ. ಇದು 3 ಇಟ್ ವಾಸ್ ಸಬ್ ಟಾಪಿಕ್ಸ್ ಆಫ್ ಬ್ರಹ್ಮನ್ ಅಲ್ವಾ? ಸೊ ಆಲ್ ಟುಗೆದರ್ he has covered 10 topics so far. So this 10 topics which is covered is what is generally covered in all Upanishads. Idanne ಜ್ಞಾನ ಯೋಗ ಅಂತ ಹೇಳೋದು.
ಅಂತ. ನಾವು ಸೊ ಈ ಜ್ಞಾನ ಯೋಗಕ್ಕೆ ನನ್ಗೆ ಅರ್ಹತೆ ಇದೆಯಾ? ನೆಕ್ಸ್ಟ್ ಕ್ವಶನ್ ಅದ. ಸೊ ಇಟ್ಸ್ ಓಕೆ, ಯು ಕೀಪ್ ಟ್ರೈಯಿಂಗ್, ವೇರ್ ಎವರ್ ಯು ಆರ್, ಯು ಕೀಪ್ ಟ್ರೈಯಿಂಗ್. ಅದ್ರಲ್ಲಿ ಬಿಕಾಸ್ ಹೇಳ್ತಾರೆ ಎಲ್ಲ ಉಪನಿಷತ್ತಲ್ಲೂ ಬರುತ್ತೆ, ಇದು ಏನು ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಅಧಮ ಅಧಿಕಾರಿ, 3 ಲೆವೆಲ್ಸ್ ಇರುತ್ತೆ. ಬಟ್ ಎವ್ರಿ ಅಧಿಕಾರಿ ಕ್ಯಾನ್ ಮೂವ್ ಫ್ರಮ್ ಅಧಮ ಟು ಮಧ್ಯ ಟು ಉತ್ತಮ. ವಿತ್ ಎಫರ್ಟ್ ಯು ಕ್ಯಾನ್ ಆಲ್ವೇಸ್, ಯು ಹ್ಯಾವ್ ಟು ದ ಸಾಧನ ಚತುಷ್ಟಯ ಸಂಪನ್ನನಾಗ್ಬೇಕು. ಇದನ್ನ ಪ್ರಯತ್ನ ಮಾಡ್ತಾ ಓದ್ತಾ ಗುರುವಿನ ಕರ್ಮಯೋಗ ಮಾಡ್ತಾ ಉಪಾಸನೆ ಮಾಡ್ತಾ ಗುರುವಿನ ಅನುಗ್ರಹ, ಗುರುವಿನ ಗೈಡೆನ್ಸ್ ಇಂದ we can definitely move up that ladder and understand that ನಾನು ಮಾತ್ರ ಸತ್ಯ. ಇವಾಗ ಬ್ರಹ್ಮ ಸತ್ಯಮ್ಮ ಏನಲ್ಲ, ನೀವು ಯು ಕ್ಯಾನ್ even say ಅಹಂ ಸತ್ಯಂ ಜಗನ್ ಮಿಥ್ಯಂ ಅಂತ ಕೂಡ ಹೇಳ್ಬೋದು. Now we can't say that. ಅಲ್ಲ, ಯಾಕಂದ್ರೆ ನಿಮ್ಗೆ ಅಹಂ ಪದಾರ್ಥ ಏನ್ ಗೊತ್ತಾದ್ರೆ, ಅದೇ ನೀವು ಅಹಂನ ಈ ಬಾಡಿ ಮೈಂಡ್ ಯೂಸ್ ಮಾಡ್ಕೊಳ್ದೆ ಅಹಂನ ನೀವು ಬ್ರಹ್ಮನ್ಗೆ ಆತ್ಮನ್ಗೆ ಯೂಸ್ ಮಾಡೋವಾಗ ಅಹಂ ಸತ್ಯಂ ಜ್ಞಾನ ಮಿಥ್ಯಂ ಅನ್ನೋದು ಕರೆಕ್ಟೇ. ಆ ಅಹಂನ ನೀವು ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ಅದೇ ಇಂಪಾರ್ಟೆಂಟ್ ಅಲ್ವಾ? ಸೊ ಅದನ್ನ ಒಂದ್ಸಲ ಇದಾದ್ಮೇಲೆ so we can always understand. So we have to come to that gradually, we have to condense our teaching ಅಲ್ವಾ? ಅಹಂ ಸತ್ಯಂ ಜಗನ್ ಮಿಥ್ಯಂ ಅಂತ. ಆ ಅಹಂ ಪದಾರ್ಥ ಏನು ಅಂತ ಆದ್ರೆ ನಿಜವಾದ ನಾನು ಯಾರು ಅದನ್ನ is now the thing. So ಇವಾಗ ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ, ಇನ್ಮೇಲೆ ಹೌ ಟು ಪುಟ್ ಇಟ್ ಇನ್ ಟು ಪ್ರಾಕ್ಟಿಸ್. That is what I think Shankaracharya guides in the future shlokas. So ಇಲ್ಲಿ 2 points important ನೀವು remember ಮಾಡಬೇಕು. One is that the 2 worlds, ಸ್ವಪ್ನ ಪ್ರಪಂಚ disappear ಆಗ್ಬಿಡುತ್ತೆ when the dreamer wakes up. Whereas when the waker becomes a ಜ್ಞಾನಿ, the waker's world doesn't disappear. ಜ್ಞಾನಿ has to function in that world. ಬಟ್ ಅದು ಡಿಸಪಿಯರ್ ಆದಂಗೆ ಅಲ್ವಾ ಮನಸ್ಸು? ಅದೇ ಇಲ್ಲ, ಅವನು ಇವಾಗ ಜ್ಞಾನಿ, ಅವನು ಗೊತ್ತು, ಬಟ್ ಅವನ ತಂದೆಯಾಗ ಅವ್ನ್ ಕೆಲಸ ಮಾಡಬೇಕಾದ್ರೆ ನನ್ನ ಮಗನ್ ನನ್ ಮಗ ಅವನಿಗೆ ನಾನೇನ್ ಮಾಡ್ಬೇಕು, ನನ್ ಡ್ಯೂಟೀಸೇ ಅಂತ ಗೊತ್ತು, ಅವ್ನು ಮಾಡ್ಬೇಕಲ್ವಾ? ಮಾಡ್ಬೇಕು. ಬಟ್ ಈ ಡೂ what I'm telling, he has to play the role of a father. So that is also another life for him alva. Whereas when I wake up, I don't have to be, ನಾನು ಸ್ವಪ್ನದಲ್ಲಿ ರಾಜನಾಗಿದ್ದೆ, ಸೊ ಎದ್ಮೇಲೆ ನಾನು ರಾಜನಾಗಿರ್ಬೇಕಾಗಿಲ್ಲ. ಇಲ್ಲ, ಕರೆಕ್ಟ್. ಬಟ್ ಇಲ್ಲಿ ಜ್ಞಾನಿ ಆದವನು, ಜ್ಞಾನಿ ಆರ್ಡಿನರಿ ತಂದೆ has become a ಜ್ಞಾನಿ, but he cannot give up his role as a father, husband, friend, alva? Role playing. That is ವ್ಯಾವಹಾರಿಕವಾಗಿ ಮಾಡ್ತಾನೆ ಇರಬೇಕು. ವ್ಯವಹಾರದ ಪ್ರಪಂಚದಲ್ಲಿ ಅವನು ಇರಬೇಕು, ಅದಕ್ಕೋಸ್ಕರ he cannot, he has got the 2 roles to play. So that is, and then secondly, that other waker is already included, gets included in super waker. ಇದೆರಡು ಪಾಯಿಂಟ್ ಇದರಲ್ಲಿ ನೀವು ಜ್ಞಾಪಕ ನಮ್ಗೆ ಹೆಲ್ಪ್ ಆಗುತ್ತೆ ಮುಂದೆ. ಚೆನ್ನಾಗಿತ್ತು. ಅಲ್ಲ, ಅವ್ರು ಅದ್ರಲ್ಲಿ ಇದ್ರು ನಾನು ಜ್ಞಾನಿ ಅನ್ನೋದು ಗೊತ್ತಿರುತ್ತೆ, ಬಟ್ ಅದೇ ತರ ಜ್ಞಾನಿ ತರನೇ ಅವ್ರು ಮೂವ್ ಮಾಡ್ತಾ ಇರ್ತಾರ? ಯಾವ ತರ ಅವರು ಈ ವ್ಯವಹಾರ ಜ್ಞಾನದಲ್ಲಿ ಇರ್ತಾರೆ? ಇಲ್ಲ, ಅವ್ರಿಗೆ ಗೊತ್ತು. ಇವಾಗ ಜ್ಞಾನಿ, ಇವಾಗ ನಾನ್ ಹೇಳ್ತೀನಿ, ಜ್ಞಾನಿ ಅವನ್ ತಂದೆ, ಮಗ ಬಂದು ಸ್ಕೂಲ್ ಕಳ್ಸಿ ಏನೋ ಸ್ಕೂಲಿಂದ ಒಂದು ಪ್ರಾಬ್ಲಮ್ ತರ್ತಾನೆ. ಅಪ್ಪ ನಂದು ಯಾರೋ ಕದ್ಕೋಬಿಟ್ರು, ಏನೋ ಮಾಡಿದ್ರು, ಅವ್ನು ಹೊಡೆದಾಗ ಇದ್ ಮಾಡ್ದೆ, ಏನೋ ಒಂದು ಮಗನಾದವನ್ ಬಂದು ಒಂದು ಪ್ರಾಬ್ಲಮ್ ತರ್ತಾನೆ. ಓಕೆ, ಆ ಪ್ರಾಬ್ಲಮ್ ತಂದಾಗ ಅಜ್ಞಾನಿ ಹೇಗ್ ಬಿಹೇವ್ ಮಾಡ್ತಾರೆ, ಜ್ಞಾನಿ ಹೇಗ್ ಬಿಹೇವ್ ಮಾಡ್ತಾನೆ? ಅಜ್ಞಾನದು, ನನ್ ಮಗನ್ ಹೊಡೆದ್ರ ನಾನ್ ನಿಮ್ ಪ್ರಿನ್ಸಿಪಲ್ ಸುಮ್ನೆ ಬಿಡಲ್ಲ, ನಿಮ್ ಟೀಚರ್ ಸುಮ್ನೆ ಬರಲ್ಲ, ನಿಮ್ ಸ್ಕೂಲ್ ಮೇಲೆ ಒಂದು ಆರ್ಟಿಕಲ್ ಬರೀತೀನಿ, ಏನೆಲ್ಲ ಹೇಳ್ತಾನೆ. ಹೌದು. ಜ್ಞಾನಿ ಅದನ್ನ ಹೇಳ್ತಾನೆ, ಪರವಾಗಿಲ್ಲಪ್ಪ, ಇಟ್ಸ್ ಓಕೆ, ಅಲ್ಲೇ ಸಮಾಧಾನ ಮಾಡಿ, ಇದಾಯ್ತಲ್ವಾ, ನಿನಗ್ ಬುದ್ಧಿ ಇತ್ತು, ಅವನಿಗೆ ಗೊತ್ತಿಲ್ಲ, ಪರವಾಗಿಲ್ಲಪ್ಪ, ದೀಸ್ ಥಿಂಗ್ಸ್ ಹ್ಯಾಪನ್, ಅಲ್ಲೇ ಸಮಾಧಾನ ಮಾಡಿ ಅದನ್ನ ಅಲ್ಲೇ ಸಾಲ್ವ್ ಮಾಡ್ತಾನಲ್ವಾ. ನನ್ಗೊಂದು ಡೌಟ್,
ಇವಾಗ ಹಾ. ಇದೆಲ್ಲ ಮಿಥ್ಯ, ವರ್ಲ್ಡ್ ಎಲ್ಲ ಏನಿಲ್ಲ, ನಾವೊಂದು ಡ್ರೀಮ್ ಅಲ್ಲಿ ಇದೀವಿ ಅಂತ ಇದೆಲ್ಲ ಗೊತ್ತಾದ್ಮೇಲೆ ಹಾ. like how people will get the passion to live and give their best and do their best ಆ ತರ like everything is ಇಲ್ಲ ಅದು that is because see, if you understand that you are here in this world because of your karma pala, prarabdha, ನಾವು ಹುಟ್ಟಿದಾಗ we had some good pralas to some good things to enjoy and some bad things also to face. Good karma pala and bad karma pala, ಅದು I mean ಪುಣ್ಯ ಪಾಪ ಈಕ್ವಲ್ ಆಗಲ್ಲ ನಾವು ಮನುಷ್ಯ ಜನ್ಮ ಬಂದಿದ್ದೀವಿ. ಜನ್ಮ ಬರೋದು. ಸೊ ನಮಗ್ ಬರ್ತಾ ಇರೋ ಸಂತೋಷ, ನಮಗ್ ಬರ್ತಾ ಇರೋ ಪ್ರಾಬ್ಲಮ್ಸ್, ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಅವರ್ ಕರ್ಮ ಫಲ ಅಂತ ನೆನ್ಸ್ಕೊಂಡ್ರೆ you will not I mean get agitated. You can still, in fact you can function very nicely in the world. Second thing is, as you said, the passion for working. The passion for working comes when you have a higher goal. You are not working for your name and fame, you are working for the name and fame of the country, you are working for God ಅಂದಾಗ್ಲೇ ಆ ಪ್ಯಾಷನ್ ಬರೋದು. ಅದಕ್ಕೆ ನಿಮಗೆ ಜ್ಞಾನ ಬೇಕು ಅಲ್ವಾ? ಯಾಕಂದ್ರೆ ಕರ್ಮಯೋಗ ನಮ್ ಡ್ಯೂಟೀಸ್ ಬಿಡಬಾರ್ದಲ್ವಾ, ನಮ್ಮ ಕರ್ಮಗಳನ್ನ ನಾವು ಕರಗಿಸ್ಕೋಬೇಕಲ್ವಾ. ಹೋಗ್ತೀವಿ ನಾವು ಅವಾಗ. ನಾವು ಆಸ್ ಅ ತಂದೆ ಇದೆಲ್ಲ ನಾನು ಕಷ್ಟ ಸುಖ ಪಡ್ಬೇಕು, ನಾನ್ ಬಂದಿದ್ದೀನಿ, ಇಂಥ ಮಗುಗ್ ತಂದೆಯಾಗಿ ಬಂದಿದ್ದೀನಿ. ಆಸ್ ಅ ಹಸ್ಬೆಂಡ್ ಐ ಹ್ಯಾವ್ ಟು ಫೇಸ್ ದೀಸ್ ಪ್ರಾಬ್ಲಮ್ಸ್ ವಿತ್ ದಿಸ್ ವೈಫ್ ಆರ್ ಎಂಜಾಯ್ ದಿಸ್, ಸೊ ಐ ಕಮ್ ಆಸ್ ಅ ಹಸ್ಬೆಂಡ್ ಟು ಹರ್. ಏನೋ ಸೊ ನನ್ನ ಡ್ಯೂಟೀಸ್ ನಾನು ಮಾಡ್ಬೇಕು ಅನ್ನೋವಾಗ ದೆನ್ ಐ ವಿಲ್ ನಾಟ್ ಬಿ ಐ ವಿಲ್ ಬಿ ಪೀಸ್ಫುಲ್ ಅಂಡ್ ಐ ವಿಲ್ ಟ್ರೈ ಟು ಕ್ರಿಯೇಟ್ ಪೀಸ್ ಅರೌಂಡ್ ಮೀ ಇಫ್ ಐ ಆಮ್ ಅ ಜ್ಞಾನಿ. ಬೇರೆ ಕರ್ಮ ಇಫ್ ಐ ಆಮ್ ಅನ್ ಅಜ್ಞಾನಿ, ಇದೆಲ್ಲ ಇಲ್ಲದೆ ಇದ್ರೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಮೇಕ್ ಅ ಮೌಂಟೇನ್ ಆಫ್ ಅ ಮೋಲ್ ಹಿಲ್ ಅಲ್ವಾ. ಒಂದು ಚಿಕ್ಕ ಪ್ರಾಬ್ಲಮ್ ಒಂದು ದೊಡ್ಡ ಪ್ರಾಬ್ಲಮ್ ಮಾಡ್ಬಿಡ್ತೀನಿ ಅಲ್ವಾ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಜ್ಞಾನಿ. ಸೊ ನೀವು ಹೇಳ್ದಂಗೆ ದಟ್ ಡ್ಯೂಟಿ ಕಾನ್ಶಿಯಸ್ನೆಸ್, ಟು ವರ್ಕ್ ಪ್ಯಾಷನೇಟ್ಲಿ, ಟು ಡೂ ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಆಲ್ಸೋ ಕಮ್ಸ್ ಓನ್ಲಿ ಇಫ್ ಯು ಹ್ಯಾವ್ ಜ್ಞಾನ. ಇಲ್ದೇ ಯಾಕೆ ಬರುತ್ತೆ? ನೀವು ನಿಮ್ಗೋಸ್ಕರ ಮಾಡೋ ಸೆಲ್ಫಿಶ್ನೆಸ್ ಮಾಡುವಾಗ ನೀವು ಅಷ್ಟೆಲ್ಲ ಇರ್ತೀರಾ, ಎಲ್ಲಾ ಕಡೆ ನಿಮ್ ಸೆಲ್ಫಿಶ್ನೆಸ್ ನೋಡ್ತೀರಾ. ನೀವು ಇವಾಗ ಬ್ಯಾಂಕ್ ಅಲ್ಲಿ ಇದ್ರೆ ನೀವು ಬ್ಯಾಂಕ್ ಅಲ್ಲಿ ಲಾಭ ನೋಡ್ತೀರಾ, ಬ್ಯಾಂಕ್ ಕಸ್ಟಮರ್ಸ್ ಲಾಭಕ್ಕೆ ನೋಡ್ತೀರಾ. ನನಗೆಲ್ಲ ಲಾಭ ಬರುತ್ತೋ ಅದನ್ನೇ ನಾವು ಮಾಡೋದಲ್ವಾ. But when you are a little conscious, you have a knowledge about good and bad, dharma, artha, kama, moksha, you are moving towards moksha andaga, okay, God has given me this opportunity to work in the bank. This bank itself is my God, it is giving me food. The customers are my the devotees are my ido. So you will start working with all passion and commitment to them alva. ಸೆಲ್ಫಿಶ್ನೆಸ್ ಹಟ್ಟೋಗುತ್ತೆ. That selfishness ಹೋಗಿ selflessness ಬರುತ್ತೆ. See, that is why, see, you raise from tamoguna to tamogunadalli ಏನು ಮಾಡಲ್ಲ, ಜಾಸ್ತಿ ತಮೋಗುಣ. ದೆನ್ ಇದು ರಜಸ್ಸು ತಮಸ್ ಎರಡು ಇರುವಾಗ, ತಮಸ್ ಜಾಸ್ತಿ ಇದ್ದಾಗ ಯು ವಿಲ್ ಬಿ ಲೈಕ್ ಅ ವೈಶ್ಯ. ಎಲ್ಲ ನನ್ ಬೆನಿಫಿಟ್ ನೋಡ್ತೀರಾ, ಮಾಡೋ ಕೆಲಸದಲ್ಲೆಲ್ಲ ನನ್ಗೆ ಏನ್ ಬೆನಿಫಿಟ್, ಇದ್ರ ಮಾಡಿದ್ರೆ ನಂಗೆ ಬೆನಿಫಿಟ್ ಇದ್ರೆ ಮಾಡ್ತೀನಿ, ಇಲ್ದ್ರೆ ಮಾಡಲ್ಲ ಅಂತ. ಬಟ್ ದೆನ್ ನಿಮ್ಮಲ್ಲಿ ಸ್ವಲ್ಪ ತಮಸ್ ಕಡಿಮೆ ಆಗಿ ರಜಸ್ ಜಾಸ್ತಿ ಆದಾಗ ಯು ವಿಲ್ ಬಿ ಲೈಕ್ ಅ ಕ್ಷತ್ರಿಯ. You are active, but you are working for selflessly for the organization, for the nation, for the society. Alva? So this, see, that's what with this ಜ್ಞಾನ makes us also move from ನಮ್ಮಲ್ಲಿ ಮೂರು ಗುಣಗಳು ಇದೆ, ಸತ್ವ ರಜಸ್ ತಮಸ್ ಇದೆ. But that ratio keeps improving, going more and more towards sattva. Reducing tamas and rajas alva. So all this happens with jnana and sadhana anta. So ಅದಕ್ಕೆ ತಾನೇ ಇದೆಲ್ಲ ನಾವು ಮಾಡೋದು. ಅದಂತ ಕಮ್ಮಿ ಆಗಿದೆ ಇದೆಲ್ಲ ಬಂದ್ಮೇಲೆ, ಈ ಕ್ಲಾಸಸ್ ಬಂದ್ಮೇಲೆ. ನೀವೇ ಅನ್ಕೊಳ್ಳಿ, ಇದೆಲ್ಲ ಕೇಳಿದ್ಮೇಲೆ how you look at things every time and how you were looking at it before, isn't it different? Yes madam, ತುಂಬಾ ಡಿಫರೆನ್ಸ್. ಖಂಡಿತ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಗೊತ್ತಾಗುತ್ತೆ, ಅದು ಮತ್ತೆ ಮತ್ತೆ ಹೋಗ್ಬಿಟ್ಟಿರ್ತೀವಿ ವಾಸ್ತವ.
ಅದು ಕಾನ್ಶಿಯಸ್ನೆಸ್ ಆಗಿ ಮಾಡಿದ್ರೆ ಏನಾಗಲ್ಲ. ಅದೇ ಸೊ ಅದು ವಾಟ್ ಈಸ್ ಯುವರ್ ರೋಲ್, ವಾಟ್ ಈಸ್ ಯುವರ್ ಡ್ಯೂಟಿ, ಯಾರ್ಗ್ ಏನ್ ಮಾಡ್ಬೇಕು, ಇದೆಲ್ಲ ದೇವರ ಪ್ರಸಾದ, ಕರ್ಮಯೋಗದ ಬುದ್ಧಿ, ಈಶ್ವರ ಪ್ರಸಾದ, ಐ ಮೀನ್ ಈಶ್ವರ ಅರ್ಪಣ ಬುದ್ಧಿ, ಆಮೇಲೆ ಏನ್ ರಿಸಲ್ಟ್ ಬೇಕಾಗುತ್ತೆ, ಇಟ್ಸ್ ಓಕೆ, ಅಕ್ಸೆಪ್ಟ್ ವಾಟ್ ಎವರ್ ಕಮ್ಸ್. ಇದೆಲ್ಲ ನಮಗ್ ಬರೋದು ಕೂಡ ಸ್ವಲ್ಪ ಜ್ಞಾನ ಇದ್ರೇನೆ ಕರ್ಮಯೋಗ ಬರೋದು. ಏನು ಜ್ಞಾನ ಇಲ್ಲದೆ ಕರ್ಮಯೋಗ ಬರಲ್ಲ. ಕರ್ಮಯೋಗ ಜ್ಞಾನಯೋಗ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಲ್ವಾ? ಮಿನಿಮಮ್ ಕರ್ಮಯೋಗ ಬರಕ್ಕೆ ಮಿನಿಮಮ್ ಸಾಧನ ಚತುಷ್ಟಯ 4 ವಿವೇಕ ವೈರಾಗ್ಯ ಅದು ಬೇಕಲ್ಲ ನಮ್ಗೆ. ಹೌದು. ಬಟ್ ಆಸ್ ವಿ ಗೋ ಆನ್ ಇನ್ ದಟ್ ಪಾತ್, ಕರ್ಮಯೋಗ ಜ್ಞಾನಯೋಗ, ದಿಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ವಿವೇಕ ಇನ್ಕ್ರೀಸ್ ಆಗತ್ತೆ, ವೈರಾಗ್ಯ ಇನ್ಕ್ರೀಸ್ ಆಗತ್ತೆ. Just telling you, Ivaga, just before the class, I was watching my WhatsApp. Yesterday, we had a get-together of all cousins. Now, ಒಂದು 20 ಜನ cousins ಸೇರಿದ್ವಿ, ಗರುಡ ಪಂಚಮಿಗೆ ಸೇರ್ಲಿಲ್ಲ ಅಂತ. And it was a very nice day. One of the cousins has organized. ನಾವೆಲ್ಲ ಒಬ್ರೊಬ್ರು ನಾವೆಲ್ಲ ಬ್ರದರ್ಸ್ಗೆ ಏನೋ ಗಿಫ್ಟ್ ಕೊಟ್ರು, ಅವರು ಗೌರಿ ಹಬ್ಬಕ್ಕೆ ತೆಗೆದ್ರು. We had a nice fun, everything. And generally, you know, with everybody now has a mobile, everybody takes pictures and posts in the groups. ಇವಾಗ ನಿನ್ನೆ ವಿ ವರ್ ಸೋ ಬಿಸಿ, ಅದರಲ್ಲಿ ಯಾವುದೋ ಒಂದು 4 ಪಿಕ್ಚರ್ ಬಂದ, ಅದ್ರಲ್ಲಿ ತುಂಬಾ ಜನ ನಾವಿಲ್ಲ. ಅದಕ್ಕೆ ಸಂಬಡಿ ಹ್ಯಾಸ್ ಕ್ವಶ್ಚನ್, ನಾನ್ ಇಲ್ವಲ್ಲ ಆ ಫೋಟೋದಲ್ಲಿ. ಹೌ ಡಸ್ ಇಟ್ ಮೇಕ್ ಎ ಡಿಫರೆನ್ಸ್ ವೆದರ್ ಯು ಆರ್ ಇನ್ ದಟ್ ಫೋಟೋ ಆರ್ ನಾಟ್? ವಿ ವೆಂಟ್, ವಿ ಸ್ಪೆಂಡ್ ಟೈಮ್ ಟುಗೆದರ್, ವಿ ಎಂಜಾಯ್ಡ್, ಅವರ್ ಬಾಂಡ್ಸ್ ವೆರ್ ಸ್ಟ್ರೆಂಥೆನ್ಡ್ ಅಂಡ್ ವಿ ಹ್ಯಾವ್ ಕಮ್ ಬ್ಯಾಕ್. ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ, ಇವಾಗ ಇದ್ರಲ್ಲಿ ಫೋಟೋಸ್ ಸ್ಟೇಟಸ್ ತೋರ್ಸ್ಕೊಳೋದು ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಅದು ಯಾರು? ಅಜ್ಞಾನಿಗಳು ಮಾಡೋದು. ಅದೇ ಅಹಂಕಾರ ಬರುತ್ತಲ್ಲಿ. ಅಹಂಕಾರ, ಅಜ್ಞಾನಿಗಳೇ ಹಾಗಾಡೋದು. ಜ್ಞಾನಿ ಇರೋನ್ಗೆ ಈ ಫೋಟೋ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್, ಇದ್ರು ಒಂದೇ ಅಲ್ವಾ? ನಾವು ಎಂತೆಂತ ಫಾರ್ ಸಚ್ ಎ ಫ್ಲಿಮ್ಸಿ ಥಿಂಗ್ಸ್ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್. ಅದು ಅಜ್ಞಾನ ಅಲ್ವಾ? ಹೌದು. ಹೇಳು, ಫೇಸ್ಬುಕ್ ಅಲ್ಲಿ ನನ್ ಫೋಟೋ ಬರ್ಲಿಲ್ಲ, ಅದ್ರಲ್ಲಿ ನಾನ್ ಬರ್ಲಿಲ್ಲ, ಇಲ್ಲಿ ನನ್ಗೆ ಕೂತ್ಕೊಳಕ್ ಜಾಗ ಕೊಡ್ಲಿಲ್ಲ, ನನ್ ನಿಂತ್ಕೊಳಕ್ಕೆ ಇವ್ರ ಪಕ್ಕ ಇರ್ಬೇಕಾಗಿದೆ. ಇದೆಲ್ಲ ಚಿಕ್ಕ ಚಿಕ್ಕದು ವಿ ಮೇಕ್ ಬಿಗ್ ಇಶ್ಯೂಸ್ ಔಟ್ ಆಫ್ ಇಟ್. ಅದೆಲ್ಲ ಯಾರು ಮಾಡೋದು? ಅಜ್ಞಾನಿಗಳು. ಮೂಮೆಂಟ್ ಎಂಜಾಯ್ ಮಾಡೋದನ್ನೇ ಮರ್ತ್ ಬಿಡ್ತಾರೆ. ಬೇರೆ ನಮ್ಗೆ ಇಂತ ಒಂದು ಆಪರ್ಚುನಿಟಿ ಸಿಕ್ಕಲ್ಲ ಈ ಕಾಲದಲ್ಲಿ. ವಿ ಆಲ್ ಕುಡ್ ಮೀಟ್, ಎಲ್ರು 60+, ವಿ ಆಲ್ ಕುಡ್ ಡಿಫ್ರೆಂಟ್ ಪ್ಲೇಸಸ್ ಬಂದ್ರು, ಎಲ್ರು ಮೀಟ್ ಮಾಡಿದ್ವಿ, ಸಂತೋಷವಾಗಿ ಟೈಮ್ ಕಳೆದ್ವಿ. ಇಂಥ ಟೈಮ್ ತಿರ್ಗಾ ನಮ್ಗೆ ಬರುತ್ತೋ ಇಲ್ಲಿ ಹೋಗುತ್ತಲ್ಲ, ದೇವ್ರು ಇಷ್ಟ ಮತ್ತಿಗೆ ನಮ್ಗೊಂದು ಇಟ್ಟಿದ್ದಾನಲ್ಲ, ನಮ್ಮನ್ನೆಲ್ಲ ಸೇರ್ಸದ್ನೆಲ್ಲ. ಸಿ, ಇನ್ಸ್ಟೆಡ್ ಆಫ್ ಟೇಕಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಫೀಲಿಂಗ್ ಹ್ಯಾಪಿ ಅಬೌಟ್ ಇಟ್ ಅಲ್ವಾ? ನಮ್ಮಲ್ಲ ಅಲ್ಲ, ನೀವ್ ಹೇಳ್ತಿದ್ರೆ ನಮ್ಗೆ ಈ ಅವಕಾಶ ಎಲ್ಲ ಇಲ್ಲೇ ಇಲ್ವಲ್ಲ ಅನ್ನೋ ತರಾನೇ ಅನ್ಸೋದು. ಇಲ್ಲ ಅದ ಅದಕ್ಕೋಸ್ಕರ, ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಜ್ಞಾನಿ ಅಂಡ್ ಅಜ್ಞಾನಿ. How this ಜ್ಞಾನಿ helps is every little thing you take it differently. ಜ್ಞಾನಿ ಆದವನ್ ಬೇರೆ ತರ ನೋಡ್ತಾನೆ, ಅಜ್ಞಾನಿ ಆದವನ್ ಬೇರೆ ತರ ನೋಡ್ತಾನೆ. ಹೌದು, ನಿಜ. ಸೊ ನಮ್ಮ ಸಿ ಈ ಕಡೆಯಲ್ಲಿ ಹೇಳೋದೇನು, ನಿನ್ನೆ ಕಡೆ ನಾನು ನಿಮ್ಗೆ ಹೇಳಿದ್ನಲ್ಲ, ಈ ವಿಭೂತಿ, ಈ ಗೀತಾ ಇದೆಲ್ಲ ಓದಿದ್ರೆ ಒಂದೊಂದು ಕ್ಲಾಸ್ ಆದ್ಮೇಲೆ ನಮ್ಮಲ್ಲಿ ಒಂದು ಬದಲಾವಣೆ ಬರ್ಬೇಕು. ಹೌದು. We have to change for the better. ಇಲ್ದೇ ಏನು ಪ್ರಯೋಜನ ಇಲ್ಲ. Then only all these classes, this time that we are doing is all worth it. ಹೇಗಂದ್ರೆ MX ಸ್ನಾನ ಮಾಡಿಸಿದ್ಮೇಲೆ ಮತ್ತೆ ಹೋಗಿ ಇದ್ರಲ್ಲಿ ಒದ್ದಾಡ್ದಂಗ ಆಗ್ಬಿಡುತ್ತೆ. ಡೆಫಿನೆಟ್ಲಿ ಬ್ರಿಂಗ್ಸ್, ನಾವು ಸಿನ್ಸಿಯರ್ ಆಗಿ ಕ್ಲಾಸಸ್ ಮಾಡುವಾಗ ಆಟೋಮ್ಯಾಟಿಕ್ಲಿ ಅದು ಹ್ಯಾಪನ್ಸ್ ಆಗತ್ತೆ. There is no doubt about it. It definitely helps. We behave better in the world. At least ನಾವು ಅಪ್ಸೆಟ್ ಆಗಲ್ಲ, ಬೇರೆಯವ್ರಿಗೂ ಅಪ್ಸೆಟ್ ಮಾಡ್ಸಲ್ಲ. ಅಜ್ಞಾನಿ ಅದನ್ನ ಏನ್ ಮಾಡ್ತಾನೆ, ಅವನು ಅಪ್ಸೆಟ್ ಆಗಿ ಬೇರೆಯವ್ರನ್ನೂ ಅಪ್ಸೆಟ್ ಮಾಡಿಸ್ತಾನೆ. ಜ್ಞಾನಿ ಇರೋದಕ್ ನಾವೆಲ್ಲ ಸೇರ್ಸಿದ್ರೆ ಯಾರು ಮಾಡಲ್ಲ. ಹೇಳ್ತಾರೆ ಒಂದು ಒಳ್ಳೆ ತಿಳಿದಿಲ್ಲ ಅಂದ್ರೆ ಅಲ್ಲಿ ನಾವೇ ಹಂಗಾಗ್ಬಿಡ್ತೀವಿ ಒಂದೊಂದ್ಸಲ. ಇಲ್ಲ, ಚಿನ್ಮಯಾನಂದ್ರ ಹೇಳ್ತಾರೆ, ಯು ಕ್ಯಾನ್ ಓನ್ಲಿ ಗಿವ್ ವಾಟ್ ಯು ಹ್ಯಾವ್ ಅಂತ. ನಮ್ಮ ಹತ್ರ ಏನಿದೆಯೋ ಅದನ್ನೇ ನಾವು ಕೊಡ್ಬೋದು. ಇಫ್ ವಿ ಹ್ಯಾವ್ ಲವ್ ಓನ್ಲಿ ವಿ ಕ್ಯಾನ್ ಗಿವ್ ಲವ್. ಇಫ್ ಯು ಡೋಂಟ್ ಹ್ಯಾವ್ ಲವ್, ಹೌ ಕ್ಯಾನ್ ವಿ ಗಿವ್ ಲವ್? ಇಫ್ ಯು ಹ್ಯಾವ್ ಪೀಸ್, ದೆನ್ ಓನ್ಲಿ ಯು ಕ್ಯಾನ್ ಗಿವ್ ಪೀಸ್. If you don't have peace, how can you give peace? If you have money, only then you can give money. Alva?
ಹೌದು. ಸೊ ನಮ್ಮಲ್ಲಿ ಏನಿದೆಯೋ ಅದನ್ನ ತಾನೇ ನಾವು ಸ್ಪ್ರೆಡ್ ಮಾಡ್ತೀವಿ ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತ. ನಮ್ಮಲ್ಲಿ ಏನಿಲ್ವೋ ಅದನ್ನ. So with all these good things, naturally, I think I am sure that we have all changed and we are all getting transformed, and we are in the process of transformation. ಇನ್ನು ಬೇಕಾದಷ್ಟಿದೆ ಟ್ರಾನ್ಸ್ಫಾರ್ಮ್ ಆಗಕ್ಕೆ. ಚೂರಾದ್ರೂ ಆಗ್ಲಿ ಅಲ್ವಾ? ಅಲ್ವಾ? ಸ್ವಲ್ಪ ಆದ್ರೂ ಹೋಗ್ತಾ ಇರೋಣ, ಒಂದೊಂದ್ ಮೆಟ್ಲು ಹತ್ತಣ. ಹತ್ತಾ ಇದೀವಲ್ಲ, ಅದೇ ಅಲ್ವಾ? ಕೆಳಗೆ ಇದ್ಬಿಟ್ರೆ ಆಗಲ್ಲ. ಅದೇ ಅಂತ. ನೋಡೋಣ, ನೆಕ್ಸ್ಟ್ ಜನ್ಮಕ್ಕೆ ಇನ್ನೊಂಚೂರು ಹತ್ತುತ್ತೀವೇನೋ ಅವಾಗ. ನೀವ್ ನೆಕ್ಸ್ಟ್ ಜನ್ಮ ಹೇಳ್ಬೇಡಿ, ಈ ಜನ್ಮ ಈ ಜನ್ಮದಲ್ಲಿ ಇವಾಗೆ ಆಗ್ಬಿಟ್ಟಿದ್ದೀರಾ ಅನ್ಕೋಬೇಡಿ ಅಲ್ಲಿಗೆ. ಎಲ್ರು ಹೇಳೋದು ಜೀವನ್ ಮುಕ್ತಿ ಇವಾಗೇ ಟ್ರೈ ಮಾಡಿ, ನೆಕ್ಸ್ಟ್ ಜನ್ಮದವರೆಗೂ ಹೋಗ್ಬೇಡಿ. ಅಲ್ಲ, ಟ್ರೈ ಮಾಡ್ತಾ ಇರ್ತೀವಿ, ಆಯಸ್ಸೇ ಆಗೋಗ್ತಿದ್ಯಲ್ಲ, ಟ್ರೈ ಮಾಡ್ತಾ ಇರೋಣ, ನೋಡೋಣ. ಇಟ್ಕೋಬೇಡಿ, ಮನಸ್ಸಲ್ಲಿ ಇಟ್ಕೊಳ್ಳಿ, ಆಗತ್ತೆ 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 ಅಂತ. ಹಂಗೆ ಕಾಮ್ಯ ಏಕದಿನ್ ಅಂತ ಆಗಬಹುದು ಅಲ್ವಾ? ಹೇಳಕ್ಕಾಗಲ್ಲ. ಗುರೂಜಿ ಹೇಳ್ತಾರಲ್ಲ, ಎಷ್ಟೊತ್ತು ಒಂದು ಮಿಂಚು, ಒಂದು ಲೈಟ್ ಬಂದ್ಬಿಡುತ್ತೆ ಅಷ್ಟೇ ಅದು ಅಂತ. ಎನಿ ಟೈಮ್, ಎನಿ ಮೂಮೆಂಟ್. So let us live in the shastras and keep doing our work. ಅಷ್ಟೇ. Okay, ನಮ್ಮ next meditation, short meditation. Okay, good.